ಚಂದ್ರ ಕಿರಣ ಬೋಲ ಚಂದ್ರ ಎಳೆಯ ಮೊಗದಾಂಬೆ ನೀಶ್ವರನ ಸ್ವರ್ಣ ಬೊಮ್ಮೆ ಎನ್ನ ಮತಿಗೆ ಸಕಾರಿಯಾಗೆಂಬೆ ಪಲ್ಲವ ಪಾಡಿ
ಹಾಕಿಲ್ಲ ಕಿವಿನ ಪದರ ಕಟ್ಟಿಲ್ಲ ಕಟ್ಟಿಲ್ಲ ಇವರು ಬಂದಂತವರು ಯಾರು ಹೀಗಂದ್ರಿ ಇವರಿಗೆ ಪ್ರಥಮದಲ್ಲಿ ಬಂದು ವಿಘ್ನೇಶ್ವರ ವಿಘ್ನೇಶ್ವರ ಅಂತಾರ ಬಹಳ ಚಲೋ ಮಾಡಿಲ್ಲ ಯಾಕ್ರಿ ಬಂದು ಕೂಡ ವಿಘ್ನ ಅಂದ್ರಿ ಹಾಗಲ್ಲ ವಿಘ್ನ ಬಾರದಂತೆ ಮಾಡ್ತಾ ಇದ್ದಾರ ಇದು ಒಂದು ಮತ್ತೇನಂತಾರ ಇದು ಅಲ್ಲ ಇವರಿಗೆ ವಕ್ರತುಂಡ ವಕ್ರತುಂಡ ಅಂತಾರ ಏನು ವಕ್ರತುಂಡ ಅಂತಾರ ಏನು ಬಕ್ರಿ ತುಂಡ ಅಂತಾರ್ರಿ ಯಾಕ ಬಂದ್ ಕೂಡಲೇ ಮಡದಾಗ ಹೊಡೆದಿಲ್ಲ ಹೊಡೆದಿ ಬರ್ರಿ ಹಾಗಲ್ಲ ಈ ಮಹಾತ್ಮರ್ಮ ಅಂಕ ಡೊಂಕವಿದ್ದ ಕಾರಣ ಇವರಿಗೆ ವಕ್ರತುಂಡ ವಕ್ರತುಂಡ ಅನ್ಲಿಕ್ಕೆ ಬೇಕ್ರಿ ಅಪ್ಪ ಇದು ಅಲ್ಲ ಮತ್ತೇನಂತಾರ ಇದು ಅಲ್ಲದೆ ಇವರಿಗೆ ಲಂಬೋದರ ಲಂಬೋದರ ಅಂತಾರ ಅಲ್ಲಪ್ಪ ಈ ಕೂಟ ಮಂದಿಕ್ಕಿಂತ ಗುದ್ದ ಮಳ ಎತ್ತಿದಾರಂತ ಹಾಗಲ್ಲ ಲಂಬ ಅಂದರೆ ಉದ್ದ ಉದ್ದ ಉದರ ಅಂದ್ರೆ ಹೊಟ್ಟೆ ಹೊಟ್ಟೆ ಇವರ ಹೊಟ್ಟೆ ದೊಡ್ಡವಿದ್ದ ಕಾರಣ ಇವರಿಗೆ ಲಂಬೋದರ ಲಂಬೋದರ ಅನ್ಲಿಕ್ಕೆ ಬೇಕು ಹೌದ್ರಿಪ್ಪ ಇದು ಅಲ್ಲ ಮತ್ತೇನಂತಾರ ಎಲ್ಲರೂ ರೂಢಿಯಲ್ಲಿ ಕರೆಯುವಂತಹದ್ದು ಏನ್ರಿಪ್ಪ ಏನಂತ ಕರೀತಾರೆ ಇವರಿಗೆ ಗಣಪತಿ ಗಣಪತಿ ಅಂತಾರ ಮೋರಯ್ಯ ಅಂತೀವ್ರಿ ನಾವ್ ಯಾಕೋ ಮಾರ ಅಂತೀವ್ ನೋಡ್ರಿಪ್ಪ 4 ದಿವಸ ಮಾಂಡಲಿ ಕೂಡಿಸಿ 5 ದಿವಸ ನೋಡ್ರಿ ಒಂದು ದುಡ್ಡಿನ ಪಂಚಫಲಾರ ಒಂದು 10 ರೂಪಾಯಿ ಪಟಾಸ್ ತಂದು ಅಪ್ಪಗಳು ನದಿನ ಕಾಣಿಸ್ತೀವ್ರಿ ಅಂತ ಮಣ್ಣಿನ ಗಣಪತಿ ಇವರಲ್ಲ ಎಂತವರು ಇವ್ರು ಎಂತವರು ಲಕ್ಷ್ಯವಿಟ್ಟು ಕೇಳು ಕೀಚಕ ಶತ್ರುವಿನ ಅನುಜನ ಚಾಲಕ ಚಾಲಕನ ಪುತ್ರನ ಶತ್ರುವಿನ ಪುತ್ರ ಎನ್ನುವ ಬಂದಾರ ಹೌದಪ್ಪ ಗುರ್ತಾಗ್ಲಿಲ್ಲ ಅವ್ರೆ ಗುರ್ತಾಗೋದಿಲ್ರಿ ಕೀಚಕನ ಶತ್ರು ಯಾರಪ್ಪ ಭೀಮನ ತಮ್ಮ ಯಾರಪ್ಪ ಅರ್ಜುನನ ಸಾರ್ಥಿ ಯಾರು ಕೃಷ್ಣ ಪರಮಾತ್ಮನ ಮಗ ಯಾರಪ್ಪ ಕಾಮನ ವೈರಿ ಯಾರು ಶಂಕರನ ಹೆಂಡತಿ ಯಾರಪ್ಪ ಪಾರ್ವತಿ ದೇಹದಿಂದ ಮಣ್ಣಿನಿಂದ ಜನಿಸಿರತಕ್ಕಂತ ಮಗ ಯಾರಪ್ಪ ಸ್ವತಃ ಗಣಪತಿ ಇಲ್ಲಿಗೆ ಬಂದಾರ ಹೌದ್ರಿ
ಏನಪ್ಪ ಏನು ಕಾರಣ ಬಂದಾರ ಆಟ ಆಡುವಂತವರಿಗೆ ಹಾಗೂ ಭಕ್ತಿಯಿಂದ ಕುಳಿತು ಕೇಳುವಂತವರಿಗೆ ಉಚಿತವಾದ ವರಗಳು ಕೊಡ್ಲಿಕ್ಕೆ ಬಂದಾರ. ಹೊರಗಳು ಕೊಡ್ತಾರ್ರಿ? ಇಲ್ಲ, 2 ಎಮ್ಮಿ ಕರುಗಳು ಕೊಡ್ತಾರೆ, ಹೊಡ್ಕೊಂಡು ಹೋಗಕ್ಕೆ. ಚಿಂಚಲಿ ಜಾತ್ರೆ ಐತಿ ಮತ್ತೆ ಹಾಗಲ್ಲ, ಯಥಾಸಾಂಗ ಭಕ್ತಿಯಿಂದ ಹೌದು ಷೋಡಶೋಪಚಾರಗಳಿಂದ ಹೌದಪ್ಪ ಪೂಜಾ ಮಾಡಿಸಿದ್ರೆ ಕೊಡ್ತಾ ಇದ್ದ. ಮಾಡಿಸ್ತೀನಿಪ್ಪ. ಪೂಜೆ ನೀವು ಮಾಡಿಸ್ತೀರಿ. ಆದ್ರೂ ಗಣಪತಿ ಪೂಜಾ ಮಾಡುವುದರಿಂದ ಏನ್ ಲಾಭದ? ಅದಕ್ಕಾಗಿ ಜ್ಞಾನಿಗಳು ಒಂದು ಮಾತು ಏನ್ ಹೇಳ್ತಾರೆ? ಇಹ ಪ್ರಗತಿದೇವೋ ಜಡಿದೇವ ಸ್ವಾಹ ಅಂಕೆಯಂತೆ ಸಂಖ್ಯಾತ ಏಕೋ ಹಮೇಶ. ಹೌದ್ರಿ. ಯಾರು ಈ ಲೋಕದಲ್ಲಿ ಗಣಪತಿಯನ್ನು ಪೂಜಿಸೋರು, ಯಾರು ಧ್ಯಾನಿಸೋರು, ಅವರಿಗೆ ಯಾವ ಕಾಲಕ್ಕೂ ಕಷ್ಟ ಬರುದಿಲ್ಲ. ಇವತ್ತಿನ ದಿವಸ ನೀವು ಪೂಜೆ ಮಾಡ್ತೀರಿ, ಖರ್ಚು ಬಾಳ ಬರ್ತದ್ರಿ. ಏನ್ರಿ ಖರ್ಚ್ರಿ? ಬಾಳ ಬರ್ತದ್ರಿ. ಖರ್ಚು ಬರ್ಲಿ ಬಿಡ್ರಿ, ಖರ್ಚಿಗೆ ಎಂದಕ್ಕೆ ಸರಿ ಅವಳಲ್ಲ. ಹಂಗಿಲ್ರಿ. ಹಾಗಾದ್ರೆ ಕೇಳಿ ಕಟಿಂಗ್ ದಾಡಿ ಮಾಡ್ಬೇಕಂತ ಮಾಡ್ರಿ. ಹಾಗಲ್ಲ, ಸೂರ್ಯೋದಯ ಕಾಲದಲ್ಲಿ ಕರಿಕೆಯ ಮೇಲಾಗಲಿ ಕಬ್ಬಿನ ಮೇಲಾಗಲಿ ಬಿದ್ದಿರತಕ್ಕಂತ ಉದಕವನ್ನು ತಂದು ಮಹಾತ್ಮರ ಮಸ್ತಕ ಏರಿಸಲೇಬೇಕು. ಅದೇನ್ ನಮ್ ಕಡೆ ನೀಗುದಿಲ್ರಿಪ್ಪ. ಮತ್ತೇನ್ ನಿಗ್ತದ? ಇವ್ರನ್ನ ಒಂದ್ ತಾಸು ನಮ್ ಕೈಯಾಗ ಕೊಡ್ರಿ. ಪಾತ್ರೆ ಏನ್ ಮಾಡ್ತೀರಿ ನೋಡ್ರಿಪ್ಪ, ದರ ಎಳಕ್ ಹೋಯ್ತಿವ್ರಿ, ಎಳ್ಕೊಂಡ್ ಹೋಗ್ತೀರಿ. ಇಬ್ಬನಿ ಅಲ್ಲಿ ಬಿದ್ದಿರ್ತತ್ರಲ್ಲ, ಅದ್ರ ಮ್ಯಾಲ ಹಂಗ ತೊಂದ್ ಡಬ್ಬ ಉಳಿಯಾಡ್ತು, ಡಬ್ಬ ಮಿಚ್ಚಿತ್ತೊಮ್ಮೆ ಉಳಿಸಾಡ್ತೀರಿ. ದರ ಎಳಕ್ ತಂದು ಇಲ್ಲಿ ಕೂರ್ಸ್ತೀವಿ. ಚೇಷ್ಟಾ ಮಾಡಬಾರ್ದು. ನಾನು ಹೇಳಿದಂತ ಪನ್ನೀರನ್ನು ತಂದು ಮಹಾತ್ಮರ ಪೂಜೆ ಕೊಡ್ಲಿಕ್ಕೆ ಬೇಕು. ಅದು ತಪ್ಪಲ್ರಿ. ಇದು ಅಲ್ಲದೆ ಇವರಿಗೆ ಮತ್ತೇನೆ ಬೇಕು. ಇದು ಅಲ್ಲದೆ ಇವರಿಗೆ ಕಲಿಕಿರಿ. ಏಸು ಲಾದ್ದಿರಿ, ಲಾದ್ದಿಗಟ್ಲೆ ತಾಂದೇನು ಬಣಿಮಿ ವಾಟಬೇಕಂತ ಮಾಡ್ರಿ. ಬಣಿಗಟ್ಲೆ ಹೇಳ್ರಿ. ಹಾಗಲ್ಲ, ಎಲ್ಲದಕ್ಕೂ ಒಂದು ನೇಮದ. 5 ದಳ ಹಿಡಿದುಕೊಂಡು 25 ದಳದ ತನಕ ಕರಿಕಿ ಪತ್ರಿಯನ್ನು ತಂದು ಮಹಾತ್ಮರ ಪೂಜೆ ಕೊಡ್ಲಿಕ್ಕೆ ಬೇಕು. ಅದೇನ್ ನಮ್ ಕಡೆ ಸಿಗುದಿಲ್ಲ ಬಿಡ್ರಿ. ಮತ್ತೆ ಏನೇನ್ ಸಿಗ್ತದ? 21 ಸೂಡು ಹ್ಯಾಬ್ರನ್ ಗೊಂಜಾಳ ಕಣಿಕಿ ತರ್ತನ್ರಿ. ಗೊಂಜಾಳ ಕಣಿಕಿ ತಂದ ನೀವ ನಿಟ್ಲಾ ಬಡ್ಕೊಂಡ ಅಲ್ಲೇ ಒಟ್ರಿ. ನಾನು ಹೇಳಿದಂತ ಸಾಹಿತ್ಯಗಳನ್ನು ತಂದು ಕೊಡಬೇಕು. ಇದು ಅಲ್ಲ ಇವರಿಗೆ ಮತ್ತೇನು ಬೇಕು? ತರ ತರದ ಪುಷ್ಪಾದಿಗಳು. Oh,
ಅಕ್ಕಿ ಹೇಳಿರಿ ತರ್ತನ್ರಲ್ಲ ಇದು ಅಲ್ಲ ಮತ್ತೇನ್ಬೇಕು ಹೇಳ್ರಲ್ಲ ಇರವಂತಿಗೆ ಇರುವಂತ ಹೊಂಟ ಹೋಗತ್ತಿರು ನಾನು ಕೇಳಿದ್ರೆ ನೀವು ಹೋಗುದ್ ಚಲೋ ಅತ್ತನ್ನ ಹಾಗಲ್ಲ ನಾನು ಪುಷ್ಪಾದಿಗಳು ಹೇಳ್ತಾ ಇದ್ದೇನೆ ಇರವಂತಿಗೆ ಇರುವಂತಿಗೆ ಶಾವಂತಿಗೆ ಶಾವಂತಿಗೆ ಬರಟಿಗೆ ಬಕುಲ ಬರುಟಿಗೆ ಬಕುಲ ಎಲ್ಲಾ ಕೂಡಿ ಹಳಕ ಹೋಗುದ್ರಿ ಲಕ್ಕಿ ಹಚ್ಚಕ ಹೋಗವ್ರ ಹಾಗಲ್ಲ ಬಕುಲ ಅಂದ್ರೆ ಅದು ಒಂಥರ ಪುಷ್ಪದ ಆ ಪುಷ್ಪವನ್ನು ತಂದು ಪೂಜೆ ಕೊಡ್ಲಿಕ್ಕೆ ಬೇಕು ಕೊಡ್ಲಿಕ್ಕೆ ಬೇಕ್ರಿಪ್ಪ ಇದು ಅಲ್ಲ ಇವರಿಗೆ ಮತ್ತೆ ಹೇಳ್ಬೇಕು ಏನ್ ಬೇಕ್ರಿಪ್ಪ ಇನ್ಮೇಲೆ ಇವರಿಗೆ ಫಲಾರ ಸಾಹಿತ್ಯ ಕೇಳಿ ಹಾಗ್ರಿ ನಿಮ್ಮನ್ನ ಇವ್ರನ್ನ ಇಲ್ಲೇ ಬಿಡುದ್ರಿ ನಮ್ಮನ್ನ ಇವ್ರನ್ನ ಇಲ್ಲೇ ಬಿಡುದು ಚಕ್ಮಾಜಿ ಹತ್ಕೊತ್ ಹೋಗಿ ಬಿಡುದು ಅಂದ್ರೆ ಊರ್ ಕಡೆ ಹೋಗೇ ಬಿಡುದ್ರಿ ಅಲ್ಲಿ ಬರಂಗೇ ಇಲ್ಲ ಬರಂಗ ಇಲ್ರಿ ಇವ್ರಿಗೆ ಟಕ್ರು ಟಕ್ಮಾಜಿ ಅಂತ ನಾನು ಹೇಳಿದ್ದು ಇಂತ ಟಕ್ಕಲ್ಲ ಅಲ್ರಿಪ್ಪ ಹಲಸಿನ ಹಣ್ಣಿಗೆ ಬಂದು ಟಕ್ಕು ಟಕ್ಕು ಅಂತ ಹಳಸಿದನ್ರಿ ಎಲ್ಲ ಕೊಳತನ ಅರುದ ಹಾಗಲ್ಲ ಹಲಸಿನ ಹಣ್ಣು ನೋಡ್ರಿ ನೋಡಿಲ್ಲ ಅವು ಯಾವ ಕಡೆ ಸಿಗ್ತಾವ್ ಬೆಳಗಾವ್ ಸೈಡ್ ರೀ ಅವ್ ನೋಡ್ಲಿಕ್ಕೆ ಹೇಗಿರ್ತಾವ್ ಏನ್ರಿ ಶುದ್ಧ ಮುಳುಮುಳು ಇರ್ತಾವ್ರಲ್ಲ ಅಂತ ಹಲಸಿನ ಹಣ್ಣು ತಂದು ಮಹಾತ್ಮರ ಪೂಜೆ ಕೊಡ್ಲಿಕ್ಕೆ ಬೇಕು ಅದನ್ನಾದ್ರೂ ಕುಡಿಸ್ತಿದ್ರಪ್ಪ ಇನ್ಮೇಲೆ ಇವರಿಗೆ ತೆಂಗ ರಕಿಪ್ಪ ಲಗಾಮ ಹಾಕಿ ಹಚ್ಚಿ ಬಿಡಿದ್ರಿ ಏಸರ್ದಾರಿ ಹೋಗ್ತಾರ ಇವ್ರು ಇಲ್ಲಿಂದ ಸೀದಾ ನೀ 3 ಸೌದಿ ತನ ಹೋಗ್ತಾರ ನೋಡ್ರಿ ಹೋಗತಾರಲ್ರಿ ನಾಲ್ಕುತ್ತು ಹೋಗವ್ರನ್ನ ಹೌದ್ರಿ ಅಲ್ಲ ಹತ್ತು ಹೋಗ್ಲಾಕ ಇವ್ರ ಕುದುರೆ ಮಾಡ್ರಿ ಕುದುರೆ ಅಲ್ಲನ್ರಿ ಹಾಗಲ್ಲ ಅಂಗಡಿಯಲ್ಲಿ ಇಟ್ಟು ಮಾರುವಂತ ತೆಂಗಿನಕಾಯಿಯನ್ನು ತಂದು ಮಹಾತ್ಮನ ಪಾದದಲ್ಲಿ ಹೊಡಿಬೇಕ್ರಿ ಹೌದು ಅಂಗಡಿಯಲ್ಲಿ ಇರ್ತಕ್ಕಂತ ತೆಂಗಿನಕಾಯಿಯನ್ನು ತಂದು ಇವರ ಪಾದದಲ್ಲಿ ಒಡೆದು ಕೊಬ್ಬರಿನ ತಿಂದು ನೀವು ತಿನ್ನುದು ಹೌದಿಲ್ಲ ಪಟ್ಟಿ ಇವರು ಕೊಳ್ಳ ಕಟ್ಟಿ ಜುಟ್ಟಾನಿನ ಮುಗನಾಗಿ ಇರ್ತಾನೆ ಹೋಗಕ್ಕೆ ಹೊಯ್ ಮಾಡ್ಕೊಂಡು ಏನು ಅಂಗಡಿಗೆ ಹೋಗ್ತೀರಿ ಹೌದು ತೆಂಗಿನಕಾಯಿ ತಗೊಂಡ್ ಬರ್ತೀರಿ ಎಲ್ಲಿ ಹೊಡಿತೀರಿ ಇವ್ರ ಪಾದದಲ್ಲಿ ಹೊಡಿತೀವಪ್ಪ ಇವ್ರ ಪಾದದೊಳಗೆ ಹೊಡಿತೀರಿ ಕೊಬ್ಬರಿ ಅಲ್ಲಿಗ್ರಿ ಕೊಬ್ಬರಿ ನಮಗ್ರಿ ಕೊಬ್ಬರಿ ನಿಮಗ ಹೌದ್ರಿ ಮತ್ತ ಪಟ್ಟಿ ಇವ್ರಿಗ್ರಿ ಪಟ್ಟಿ ಇವ್ರ ಕೊಳ್ಳಾಗ ಮತ್ತ ಜುಟ್ಟ ನಿನ್ನ ಮುಗನ್ಯಾಗ ನೋಡ್ರಿ ಜುಟ್ಟ ನನ್ನ ಮುಗ್ನಾಗ ಏರ್ಸ್ರಿ ಪಟ್ಟಿ ಇವ್ರ ಕೊಳ್ಳ ಕಟ್ರಿ ಕೊಬ್ಬರಿನೂ ನೀವ ತಿನ್ರಿ ತಿನ್ನೋದ್ರಿ ಬ್ಯಾಡ ಅನ್ನಂಗಿಲ್ಲ ತೆಂಗಿನಕಾಯಿನ ಯಾಕೆ ಹೊಡಿತಾರು ಅದು ಹೊಡಿಯುವ ಪದ್ಧತಿ ಯಾವಾಗಿಂದ ಬಂತು ಹೌದ್ರಿ ಅದನ್ನ ಯಾರು ಕಂಡು ಹಿಡಿದ್ರು ಇದನ್ನ ಹೇಳಿ ಕೊಬ್ಬರಿ ತಿಂದು ಬಿಡ್ಕೊಬ್ರು ಕೊಡ್ತಿಲ್ಲ ಮೊದಲ ನಮ್ಮ ಹಿರಿಯಾರ್ರಿ ತೆಂಗಿನಕಾಯಿ ಹೊಡ್ಕೊತ ಬಂದಿರಿ ಅದರಂತೆ ನಾವು ತೆಂಗಿನಕಾಯಿ ದೇವ್ರು ಕೊಡ್ಕೊತ ನಡೆದವು ಏನು ಹಿಂದಕ್ಕೆ ನಿಮ್ ಹಿರಿಯರು ಹೊಡ್ಕೊತ ಬಂದಿರು ಹೊಡ್ಕೊತ ಹೊಂಟ್ರಿ ನಿಮ್ ಹಿರಿಯರು ಇಲ್ಲಿ ದೀಡ್ ನಮಸ್ಕಾರ ಹಾಕಿದ್ರೆ ಹಾಕತ್ತೀವ್ರಿ ನಾವು ಹಿಂದ ಶುರುನ ಹಾಗಾಗಬಾರ್ದು ತೆಂಗಿನಕಾಯಿ ಪದ್ಧತಿ ಯಾವಾಗಿಂದ ಬಂತು ಅದನ್ನ ಯಾರು ಕಂಡು ಹಿಡಿದ್ರು ಲಕ್ಷ್ಯವಿಟ್ಟು ಕೇಳು ಹೇಳ್ರಿ ಮನುಗಳು ಎಷ್ಟ್ರಿಪ್ಪ 14 ಮನುಗಳು 14 ಮನುವಿನಲ್ಲಿ ಮೊದಲನೇ ಮನು ಯಾವುದ್ರಿಪ್ಪ ಸ್ವಾಯಂಬ ಮನು ಕಾಲದಲ್ಲಿ ಏನಾಗ್ತಾ ಇತ್ತು ಇಂತ ದೇವತೆ ಕಾರ್ಯಗಳಿಗೆ ನಮ್ಮಂತ ನರಮಾನವರನ್ನೇ ಬಲಿ ಕೊಡ್ತಾ ಇದ್ರು ಆವಾಗ ಈ ನರಮಾನವ ಬಲಿ ತಪ್ಪಿಸುವ ಸಲುವಾಗಿ ಆಗಿನ ಕಾಲದಲ್ಲಿ ಹಿರಿಯರು ಯಾರಿದ್ರು ವಿಶ್ವಾಮಿತ್ರ ಇರಿದ್ರು ಏನ್ ಮಾಡಿದ್ರಪ್ಪ ಹೀಗೆ ಬಲಿ ಕೊಡ್ತಾ ಹೋದ್ರೆ ಪಾಪ ಹೆಚ್ಚಾಗ್ತದಂತ
ತಿಳಿದುಕೊಂಡು ಈ ಬಲಿ ತಪ್ಪಿಸುವ ಸಲುವಾಗಿ ಆವಾಗ ಜ್ಞಾನ ದೃಷ್ಟಿಯಿಂದ ನೋಡಿದ್ರಪ್ಪ. ಆವಾಗ ತೆಂಗಿನ ಗಿಡ ಗೋಚರ ಆಗ್ಯದ. ಅದು ಹೇಗೆಪ್ಪ? ಮೇಲೆ ಸೊಟ್ಟಿರುವುದೆಲ್ಲ ಭ್ರಾಂತಿಯ ಜ್ಞಾನ, ಸೊಟ್ಟಿ ಸುಲಿದಾಕ್ಷರ ಸಮಿಕ ಜ್ಞಾನ. ತೆಂಗಿನಕಾಯಿ ಹೊಡೆದು ಕೂಡಲೇ ಒಳಗ ಆತ್ಮದ ಅಂತ ಕಂಡು ಬಂದದ. ಅಂದಿನಿಂದ ಹಿಡಿದುಕೊಂಡು ಇಂದಿನವರೆಗೂ ತೆಂಗಿನಕಾಯಿ ಹೊಡ್ಕೊತ ಬಂದಾರಪ್ಪ. ಇವತ್ತಿನ ದಿವಸ ನಾವು ಒಡಿನ್ರಿ. ಇನ್ನು ಇದು ಅಲ್ಲ ಇವ್ರಿಗೆ ಮಾತು ಹೇಳ್ಬೇಕು. ಹೇಳ್ರಲ್ಲ, ಇದು ಅಲ್ಲದೆ ಇವರಿಗೆ ಭೋಜನ ಸಾಹಿತ್ಯ ಹೇಳ್ರಿಪ್ಪ. ಕೇಳಿ. ಹೆಂಗೆ ಬೆಳ್ತಾನೆ ಹೇಳಿದ್ರು ಗುರ್ತಾಗುದಿಲ್ಲ. ಇವರಿಗೆ ಹೇಳ್ಬೇಕು. ಇವರಿಗೆ ಸಣ್ಣಕ್ಕಿ ಅಲ್ಲಪ್ಪ, ನೀನ್ ಮೈಯಾಗ ಆರಾಮ ಐತಿಲ್ಲೋ? ನನಗೆ ಆರಾಮ ಇದ್ದಲ್ಲಿ ಆಟ ಮಾಡಕ್ ಬಂದ್ರು ಮಾಸ್ತರ. ಅಲ್ಲೋ ಯಪ್ಪ, ಸಣ್ಣಕ್ಕಿ ದೊಡ್ಡಕ್ಕಿ ಅಂದ್ರೆ ಏನ್ರಿ ಇದು? ನೀವೇನ್ ತಿಳ್ಕೊಂಡ್ರಿ? ನಾ ಇವ್ರು ದೊಡ್ಡವ್ರು ಅವ್ರು ಸಣ್ಣವ್ರು ಅಂತ ತಿಳ್ಕೊಂಡ್ರಿ. ಇವ್ರು ದೊಡ್ಡವ್ರು ಅವ್ರು ಸಣ್ಣವ್ರು. ಹೌದು. ನೀವೇನು ಆಟ ಮಾಡ್ಬೇಕಂತ ಬಂದಿರು? ಏನು ಕುತ್ತ ಮಂದಿ ಕಡೆ ಬಡಸ್ಕೊಂಡ್ ಮನಿಗೆ ಹೋಗ್ಬೇಕಂತ ಬಂದಿರು? ನೀವ ಅಂದ್ರೆ ದೊಡ್ಡಕ್ಕಿ ಸಣ್ಣಕ್ಕಿ ಅಂತ ಹೇಳಿ ನಾನು ಹೆಣ್ಣು ಮಕ್ಕಳ ರೂಪದಲ್ಲಿ ಹೇಳಿಲ್ಲ. ಅಂಬಿ ಭವನಿ ಅಕ್ಕಿಗೆ ಬಂದು ಸಣ್ಣಕ್ಕಿ ಅಂತ. ಹೌದ್ರಿ? ಅವೇನ್ ನಮ್ ಕಡೆ ಸಿಗುದಿಲ್ರಿ. ನಿಮ್ ಪ್ಯಾಟೆ ಸಿಗುದಿಲ್ಲ. ಹೌದು. ಮತ್ತೆ ಎಂತಾವ್ ಸಿಗ್ತಾವ? ನಾಯಿ ಮಾಡಿ ಸಿಗ್ತಾವ. ನಾಯಿ ಮಾಡಿ ಅವ್ ಏನ್ ಮಾಡ್ತಾವ? ತುತ್ತ ಕಡ ತುತ್ತ ನಾಯಿ ಮಾರಿ ತಂದು ಹೋಗಿಸ್ಬೇಡ್ರಿ. ಹೌದ್ರಿ. ನಾನು ಹೇಳಿದಂತ ಸಣ್ಣಕ್ಕೆ ಏನು ತಂದು ಮಹಾತ್ಮರ ಭೋಜನಕ್ಕೆ ಕೊಡ್ಲಿಕ್ಕೆ ಬೇಕು. ಅದನ್ನು ಕೊಡಿಸ್ತಿದ್ದಪ್ಪ. ಇನ್ಮೇಲೆ ಇವರಿಗೆ ಕರಿಗಡಬು ಕರಿ ಬಡಿಗೆ ಗುರ್ತಾಗೈತಿ. ಗುರ್ತಾಗೈತ್ರಿ. ಹೇಗ? ನೀವ ಅಂದ್ರಲ್ಲ ಕರಿ ಡಬ್ಬು. ನೀವ ಅಂದ್ರಲ್ಲ ನಾವು ಕರಿ ಬಡಿಗೆ ಅಲ್ಲ. ನಿಮ್ಮ ಕಡೆ ಕರಿಗಡಬು ಮಾಡುವಂತ ಪದ್ಧತಿ ಹಾಗ ಹೀಗ್ರಿ. ಯಪ್ಪ 3 ಸೇರ್ ಕಾಳಿ ಜೋಳ ತಗೋದ್ರಿ. ಜ್ವಾಳ? ಹೌದು. ಗರ ಕಲ್ಲಾಗ ಹಾಕಿ ಬೀಸು. ಚರ ಚಿಮ್ನಿನ ಹಾಕಿ ನಾದ್ರಿ. ಅಲ್ಲ, ಚಿಮಣಿ ಎಣ್ಣಿನ ಯಾಕೆ ಹಾಕ್ತಿರಿ? ವಾಸನೆ ಬರ್ಬೇಕ್ರಲ್ಲ. ಅಂದ್ರೆ ಏನು ವಾಸನೆ ಬರ್ಬೇಕು? ಹೌದು. ಗಮ ನಾರ್ಬೇಕ್ರಿ. ಚಿಮಣಾದ ಎಣ್ಣೆ ಹಾಕಿ ನಾದಿ ಇಂತಿಂತ 3 ಉಂಡಾಳಿ ಮಾಡು. ಇಂತಿಂತ ಉಂಡಾಳಿ 3 ಮಾಡ್ತೀರಿ? ಮಾಡುವ್ರಿ. ಯಾರ್ಯಾರು ಕೊಡ್ತೀರಿ? ಅವೆಲ್ಲ ಹೇಳ್ತನ್ರಲ್ಲ. 3 ಉಂಡಾಳಿ ಮಾಡಿ ತೆವಿ ಡಬ್ಬ ಹಾಕುದ್ರಿ. ಅಲ್ಲ, ತೆವಿನ ಯಾಕೆ ಡಬ್ಬ ಹಾಕ್ತಿರಿ? ಕಲರ್ ಬರ್ಬೇಕಲ್ಲ. ಏನು ಬಣ್ಣ ಬರೋ ಸಂಬಂಧ? ಹೌದು. ಏನು ಕಾರ್ಗಾಗೋ ಸಂಬಂಧ? ಅಕಸ್ಮಾತ್ ಬಣ್ಣ ಬರ್ಲಿಲ್ಲ ಅಂದ್ರೆ ನಿಮ್ಮ ಅಂಗಿ ದೋತ್ರ ಟೇಪ್ಗೆ ಸುಟ್ಟು ಹತ್ತರಿ ಕಲರ್ ಬರತ್ತಾವು. ಕಲರ್ ಬರತ್ತಾವ. ಹೌದು. ಅವೆಲ್ಲ ಏನ್ ಮಾಡ್ತೀರಿ? ಅವೆಲ್ಲ ನೋಡ್ರಿ ಪ್ಯಾಂಟ್ 3 ಉಂಡಾಳಿ ಮಾಡಿ ಇವ್ರದ ಒಳ್ಯಾಗೊಂದು ಅವ್ರದ ಒಳ್ಯಾಗೊಂದು ಮೇಲಾಗಿ ಇಲ್ಲಿನ ಒಳ್ಯಾಗೊಂದು ಕೊಟ್ಟು ಬಿಟ್ರೆ ಹೊತ್ತೇರು ಮಟ್ಟ ನೆಲ ಗಚ್ಕೋತ ಹೋಗುದು. ಹೌದು. ಚೇಷ್ಟಾ ಮಾಡಬಾರ್ದು. ಕರಿಗಡುಬು ಮಾಡುವಂತ ಪದ್ಧತಿ ಹೇಗಲ್ಲ. ಹೇಗ? ಪಾವು ಬ್ಯಾಳಿಗೆ ಪಚ್ಚರವೆಲ್ಲ ಹಾಕಿರ್ಬೇಕು. ಸರಿ ಪಾಠ. ಅಥವಾ ಕಡಿಮೆ ಆದ್ರೆ ನಿಮ್ಮ ಅಪ್ಪನ ಗಂಟು ಹೋಗ್ತೇನ? ನಮ್ಮ ಅಪ್ಪನ ಗಂಟು ಹೋಗುದಿಲ್ಲ, ನಿಮ್ಮ ಅಪ್ಪನ ಗಂಟು ಹೋಗುದಿಲ್ಲ. ಎಲ್ಲದಕ್ಕೂ ಒಂದು ನೇಮ ಅದ. ಪಾಪ ಬಿಟ್ಟು ಹೋಗ್ಲಿಕ್ಕೆ ಬಿಡುದಿಲ್ಲ. ಪಾವು ಬ್ಯಾಳಿಗೆ ಪಚ್ಚರವೆಲ್ಲ ಹಾಕಿರ್ಬೇಕು. ಹಾಕ್ರಿ. ಗೋಧಿ ಹಿಟ್ಟನ್ನು ತಂದು ಚರಾಚರ ನಾದಿ ಸರಿಯಾಗಿ 12 ಕರಿಗಡುಬನ್ನು ಮಾಡಿ ಅದಕ್ಕೆ ಪಾಯಸ ರೆಡಿ ಮಾಡಬೇಕ್ರಲ್ಲ. ಪಾಯಸದೊಳಗೆ ಏನೇನು ಹಾಕ್ಬೇಕ್ರಿಪ್ಪ? ಕಸಕಸಿ ಮನುಕ ಸ್ವಲ್ಪ ಸೌಸಿ ಬರುತ್ತೆ ನಮಗ್. ಏನು
ನೀವು ಮಣಕ್ ಅಂದ್ರಲ್ಲ ಹಾ ಏನ್ ಎಮ್ಮೆ ಮಣಕ್ರು ಏನ್ ಆಕಳ ಮಣಕ ಹೋಗಿಸ್ತಿರೋ ಇಲ್ಲ ಯಾರು ಜರ್ಸಿ ಮಣಕ ಹಾಕತ್ತನ ಬೇಷಕತ್ತ ದಮ್ ಅಕ್ಕವ್ರಿ ಹಾಗಲ್ಲ ಮನುಕು ಅಂದ್ರೆ ಅಂತ ಮನಕಲ್ಲ ಹಾ ದೀಪದಾಕ್ಷಿಗೆ ಬಂದು ಮನುಕು ಅಂತಾರ ಹಾಕ್ರಿಪ್ಪ ಅಂತವ್ ಹಾಕಿ ತುಪ್ಪದಲ್ಲಿ ಕರೆದಿರಬೇಕು ತಟ ತಟ ಸೋರ್ತಿರ್ಬೇಕು ಅದ ಸೋರ್ದ ಕಾರಣ ನೀವು ನೆಕ್ತಿರ್ಬೇಕು ನಾನ್ ನೆಕ್ಕುದ್ ಕಾರಣ ನೀವು ಬಿಕ್ತಿರ್ಬೇಕು ನಾ ಬಿಕ್ಕುದ ಕಾರಣ ನೀವು ಮರಗ್ತಿರ್ಬೇಕು ನಾ ಮರಗುತ್ ಕಾರಣ ನೀವು ಓಡಿ ಹೋಗ್ತಿರ್ಬೇಕು ಬೇಡ್ರಿ ಚೇಷ್ಟ ಮಾಡಬಾರ್ದು ನಾನು ಹೇಳಿದಂತ ಕರಿಗಡಬನ್ನು ತಂದು ಮಹಾತ್ಮರ ಪೂಜೆ ಕೊಡ್ಲಿಕ್ಕೆ ಬೇಕು ಅದನ್ನಾದ್ರೂ ಕೊಡಿಸ್ತೀನಿಪ್ಪ ಇದು ಅಲ್ಲದೆ ಇವರಿಗೆ ಮತ್ತೇನ್ ಬೇಕು ಹೇಳ್ರಿ ನೋಡ್ರಿ ಇಷ್ಟೊತ್ತನ ಬಹಳ ಖರ್ಚು ಮಾಡ್ರಿ ಮಾಡಿದ್ವಿ ನಾವು ಬೇಡಿದಂತ ಸಾಹಿತ್ಯಗಳೆಲ್ಲ ತಂದು ಕೊಟ್ರಿ ಇನ್ ಮೇಲೆ ಬೇಡ್ಕೋ ಹಳಿ ಅಬಡಿ ಯಾಕ ಅಲ್ಲ ನಮ್ಮ ಮನ್ಯಾಗ ಏನ್ ಕಡಿಮೆ ಆಗಿತ್ತು ನಾಯಿ ಚಪಾತಿ ತಿನ್ವಾಲು ಏನು ನಿಮ್ಮ ಮನ್ಯಾಗ ನಾಯಿ ಚಪಾತಿ ತಿನ್ವಾಲು ಹೌದು ಮತ್ತೆ ನಿಮಗೇನು ಸಿಕ್ಕಿಲ್ಲ ನಿಮ್ಮ ಕಡಿಮೆ ಆಗಿತ್ತು ಬೇಡ್ಕೊ ನಮಗೆ ಏನು ಸಿಗದ್ರು ಬಿಡುವಲ್ಲ ಬಿಡಲ್ಲ ಹಾಗಲ್ಲ ಮಹಾತ್ಮರು ಬಂದಾರ ಒಳ್ಳೆ ಆಶೀರ್ವಾದ ಬೇಡಿಕೋರಿ ಈಗಂದ್ರೆ ಬೇಡ್ಕೊತಿರ್ಲಿಲ್ಲ ಏನೋ ಗಜಾನನ ಮಹಾರಾಜರಿ ನೋಡ್ಲಿಪ್ಪ ಇವತ್ತಿನ ದಿವಸ ಕಾಲೇ ನಡೆಯುದು ಬಿಟ್ಟು ತಲೆಯಲ್ಲಿ ನಡೆಯಂಗ್ ಮಾಡಿಬಿಡ್ರಿ ಕೊಟ್ಟಾರ ನಿಮಗೆ ವಚನ ಕೊಟ್ಟಾರ್ರಿ ಹೌದು ನೀವು ಬೇಡಿದಂತ ನಿಮಗೆ ಸಿಕ್ಕದ ಇನ್ಮೇಲೆ ಬೇಡ್ಕೋತಾ ಇದ್ದೀರಿ ಹೇ ಶಂಭೋ ಸುತನಾದ ಲಂಬೋದರಹಣೆ ಇವತ್ತಿನ ದಿವಸ ದಶಮಸ್ಕಂದ ಶ್ರೀಕೃಷ್ಣ ಪಾರಿಜಾತ ಆಖ್ಯಾನವನ್ನು ಆಡಿ ತೋರಿಸಬೇಕೆಂಬ ಕಾಂಕ್ಷೆಯನ್ನು ಧರಿಸಿ ಈ ಪವಿತ್ರವಾದ ರಂಗಭೂಮಿ ಮೇಲೆ ಬಂದು ನಿಂತಿದ್ದೇನೆ ಈ ನನ್ನ ಆಟಕ್ಕೂ ಹಾಗೂ ತಾಳ ಸಂಗೀತಕ್ಕೂ ಯಾವ ತರದ ವಿಘ್ನ ಮಾಡದಂತೆ ವರವನ್ನು ದಯಪಾಲಿಸುಜಿಯಾ ನೋಡ್ರಿ ಮಹಾತ್ಮರು ಬಂದು ಬಹಳ ವೇಳೆ ಆಯ್ತು ಯಾಕಂದ್ರೆ ಒಂದೇ ಸ್ಥಾನದಲ್ಲಿ ಇರುವವರಲ್ಲ ಅಲ್ಲ ನಮ್ಮಂತ ಭಕ್ತರು ಸಾಕಷ್ಟು ಮಂದಿ ಇದ್ದಾರೆ ಇನ್ಮೇಲೆ ಇವ್ರಿಗೆ ಅಪ್ಪಣೆ ಕೊಟ್ಟು ಬಿಡ್ರಿ ಹೋಗ್ಲಿ
ಮತ್ತು ಮೊಸರು ತಗೊಳ್ಳೋದ್ರೇನು? ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರಿದ್ದೀರೇನು? ಇಲ್ಲಿ ಯಾರು ತಗೊಳ್ಳಂತೆ ಕಾಣುದಿಲ್ಲ. ಈ ಓಣೆ ಯಾರು ಕೊಡುವಂತೆ ಕಾಣುವುದಿಲ್ಲ. ನಾನು ಮುಂದಿನ ಓಣಿಗೆ ಹೋಗುವ. ನಾವು ಮುಂದಿನ ಓಣಿಗೆ ಹೋಗುನು. ನಮ್ಮ ಕಾಲಾಗ ಕಸುವಿಲ್ಲ. ತಿರ್ಗಾ ವ್ಯಾಪಾರ ಮಾಡುವಂತೆ ಮಂದ್ಯಾಗ. ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮತ್ತು ಮೊಸರು ತೆಗೆದುಕೊಳ್ಳೋದ್ರೇನು? ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರಿದ್ರೇನು? ಇಲ್ಲಿ ಯಾರು ತಗೊಳ್ಳಂತೆ ಕಾಣುದಿಲ್ಲ. ಇಲ್ಲಿ ಯಾರು ಕೊಡುವಂತೆ ಕಾಣುವುದಿಲ್ಲ. ಈ ಓಣಿ ಹಾಳದ. ಈ ಓಣಿ ದೇಗಲದ. ಈ ಓಣಿ ಹಾಳದ. ಹಾಳು ಬಿದ್ದಾನ. ಓಣಿ ಹಾಳದ. ಅಲ್ಲ ಇಬ್ಬರಿಗೆ ಏನು ಆಧಾರ ಐತಿಲ್ರಿ? ನಮಗಿಬ್ಬರಿಗೆ ಆಧಾರ ಆಯ್ತು ಅಥವಾ ಇಲ್ಲೋ? ಹೀಗಂದ್ರೆ ನೋಡ್ರಿ ಅಕ್ಕಿನೂ ಹೊಸ್ತಾಗಿ ಹೆಣ್ಮಗಳು ಮತ್ತ ನಾನು ಹರಿಯದ ಹುಡುಗರಲ್ಲ ಏಕ್ದಮ್ಮ ಇಬ್ರು ಕೂಡಿ ಬಿಟ್ಟೆವು. ಅವ್ರು ನಾವು ನೋಡೋಣ ನಮ್ಮ ಅವ್ರು ನೋಡೋಣ ನಮಗ ಇವತ್ತಿನ ದಿವಸ ಆಧಾರ ತಪ್ಪೈತಿ. ಈಗ ನೀವೇನ್ ಮಾಡ್ಬೇಕಂತ ಬಂದಿರಿ? ನೋಡ್ರಿ ಆಧಾರ ಹಚ್ಚಬೇಕಂತ ಬಂದೀವು. ಓ ಯಾರಿಗೆ ಆಧಾರ ಇಲ್ಲ ಆಧಾರ ಹಚ್ಚುದಾಗ ಏನ್ ಮಾಡ್ತೀರಿ? ನೋಡ್ರಿ ಇಬ್ಬರು ಕೂಡಿ ಪೆಟ್ಟಿಗೆಯಿಂದ ಆಧಾರ ಹಚ್ಚ. ಅಲ್ಲ ನಿನ್ನ ಆಧಾರ ನಿನಗ್ ಗೊತ್ತಿಲ್ಲ. ತನ್ನ ಆಧಾರ ತನಗ್ ಗೊತ್ತಿಲ್ಲ. ಮಂದಿನ ಆಧಾರ ಕಚ್ಚಾಕ್ ಬಂದ ಇಂಥವ್ರ ಬಹಳ ಮಂದಿ. ಇಲ್ಲಿ ಬಿಡಮ್ಮ. ಏನ್ ಕೇಳಿದ್ರಿ? ನೀನ್ ಯಾರು? ಮೊದಲು ನಾವು ಕೇಳಿದಾಗದ. ಇಲ್ಲ ನಾನು ಮೊದಲು ಕೇಳಿದದ. ಓಹೋ ಮೊದಲು ನೀವು ಕೇಳಿರಿ. ಹೌದು. ಅಂದ ಮೇಲೆ ನಾನು ಯಾರು? ನೀನ್ ಯಾರು? ನಮಗೇನಂತಾರ ನೋಡ್ರಿ. ಮೊದಲು ಬಂದು ಹೆಸರು ಬಾದು ಆಡ್ದಿತ್ತು ನಮಗ. ಈಗ ಏನಂತಾರ? ಮೊದಲ ದೂತೆಗಾಸ್ತ್ರೀಯರು ಅಂತ ಕರಿತಿದ್ರು. ಈಗ ಬರಬಾರ್ದ ಹೆಸರು ಕಡಿಮೆ ಆಗೈತಿ. ಏನಂತಾರ? ದೂತೆ ಅದು ಸರಳ ಬಾಯ್ ಅವ್ರು. ಸರಳ ಬಾಯ್ ಅವ್ರು. ಅದ್ರಾಗ ಸೊಂಡೆರ್ಕ ಮೂಗರ್ಕ ಇದ್ರ ಅವ್ ಬೇರೆ ಕರಿತಾವ. ಅವ್ಯಾಂಗ್ ಕರಿತಾರ? ಇದು ಹೆಂಗಿದ? ನಿನಗ್ ಗೊತ್ತಾಗ್ತಾನ? ಇಲ್ಲವಾ ನಿನಗ್ ಗೊತ್ತಾಗಂಗಿಲ್ಲ. ಇಲ್ಲ ರಗಡ ತಿಳ್ಕೊಳಕ್ಕಿದಿ ಕರೆ ಗೊತ್ತಾಗಂಗಿಲ್ಲ. ತಿಳಿದಿಲ್ಲ. ನಮ್ಮ ಮನಿ ಮಗಲ ಒಬ್ಬ ಹುಡುಗದಾನ. ಅವೇನ್ ಮಾಡ್ತಾನೋ? ನಾನು ದೋತ್ರ ಅಂಗಿ ಒಗದ ಹಾಕಿನ ಅಂದ್ರ ಆಟಕ್ ಹೊಂಟಾನ ತಿಳ್ಕೊತಾನ. ತಿಳ್ಕೊಂತಾನ. ಅವ ಏನಂತಾನ? ಅವನ ಭಾಷೆದೊಳಗ ಕೇಳ್ತಾನ. ಅವ ಹೆಂಗ್ ಕೇಳ್ತಾನ? ಅವನು ಒನ್ನಿ ಇಲ್ವಾ? ಗೊತ್ತಾಗ್ಲಿಲ್ಲ. ದೂತೆ ಯಾವ್ರಿಗೆ ಒಂಟಿ ಆಟ ಮಾಡಾಕ ಹೆಂಗ? ಅದಕ್ಕ ನಾನು ಏನ್ ಹೇಳ್ತರು ಒಂಟಿ ಅಡಿ ಮಾಡ್ತಾನ. ಹೆಂಗಂದ್ರ ಬಂಡಿಗಣಿ. ಬಂಡಿಗಣಿ ಮುತ್ಯಾರ ಮಠಕ್ಕೆ ಹೊಂಟನಂತ ಹೇಳ್ತಾನ. ಅವನ ಭಾಷೆದೊಳಗ ನನಗ ಒಂದು ದೂತೆ ಅಂತಾರ. ಏನು ದೂತೆ ಅಂತಾರ? ಬಾಳ ಎತ್ತರಲೆ ಮಾತಾಡಿ. ಅಲ್ಲಮ್ಮ ನಮ್ಮ ಹೆಸರು ಕೇಳಿ ಚಲೋರ್ ಏನ್ಬೇಕು? ಹೌದು. ಬೇಡ ಕೆಟ್ಟರ್ ಏನ್ಬೇಕು? ಹೌದಲ್ಲ. ಅದೆಲ್ಲ ಬಿಟ್ಟು ಓಡ್ ಬಂದು ಕುದುರೆ ಹಾಯ್ ಮಾಡಿದ್ರೆ ನಮಗ ಅರ್ಥ ಆಗ್ಲಿಲ್ಲ. ಗೊತ್ತಿಲ್ಲ. ತಮಗೇನಂತಾರ? ಏನು ನನ್ನ ಹೆಸರು ಗೊತ್ತಿಲ್ಲ. ಹೌದು ಹೇಳ್ಬೇಕು. ಹೌದು. ಹೇಳಿದ್ರೆ ಗೊತ್ತಾಗ್ತದೆ. ಯಾರು ದೂತೆ ಏನಿಗೆ ಬಂದು ರಾಧಾ ಮತ್ತು ರಾಧಾ ನಮಗೂ ಅಂತಾರಿ. ನಿನಗೇನಂತಾರು? ನಿಮ್ಮಂತ ಹೆಣ್ಣು ಮಕ್ಕಳು ಇಂತಲ್ಲಿ ಬಂದರೆ ಶೋಧ ಮಾಡುವಂತ ಶೋಧಕ್ಕ ಮ್ಯಾಲ ಗೋದಕ್ಕ ಮಾಡಬೇಡ. ಬಹಳ ಎತ್ತರಲೆ ಮಾತಾಡಿ. ಇದು ಅಲ್ಲದೆ ಮತ್ತೇನಂತಾರ? ಇದು ಅಲ್ಲದೆ ದೂತೆ ಒಯ್ಯಾರಿ ಮತ್ತು ಒಯ್ಯಾರಿ ಅಂತಾರ ನೋಡ್ರಿ. ನಮಗೂ ಅಂತಾರ. ಅಲ್ಲ ನಿನಗೇನಂತಾರು? ಏನಂತಾರು? ನಿಮಗಿಂತಲೂ ಲಟ್ಟ ಬಡಕ ತಯಾರಿ ನೋಡ್ರಿ. ತಯಾರಿ ನಮಸ್ಕಾರ. ಕೈ ನೋಡಿ ಎಬಡಿ ಚಾವಿ ಅದೇ ಹರಿಯಾವ ತಯಾರಿ ಬರಿ ಮಾಸ್ತರ ಬಂದಿಲ್ಲ. ನಮ್ಮ ಕೈಯ ನಿಮ್ಮ ಕಣ್ಣಾಗ ಶಾವಿಗೆ ಎಳಿಗತ್ತೆ ಕಂಡವನು. ಹಂಗಾದ್ರೆ ನೀವೇನು ಶಾವಿಗೆ ಉಂಡಿಲ್ಲ. ಮತ್ತೆ ಏನ್ ಉಂಡೇವಿ ನೀವು ತಿಂದದೆ ಬೇರೆ. ಬಬಲಾದಿ ಸದಾಶಿವ ಪುತ್ತೇನ ತೇರಿನ ಹಗ್ಗ ತಿಂದಿ. ಹಗ್ಗ ಏನ್ ಮಾಡ್ತಿ ನೀನು? ನಡಿಯ ಇಲ್ಲಿ ಬಿಡಮ್ಮ. ಇದು ಅಲ್ಲೇ ಮತ್ತೇನಂತ? ಕರೇನ ಏನಂತ? ಗೌಳಗತ್ತಿ ಮತ್ತು ಗೌಳಗಿತ್ತಿ ಅಂತಾರ ನೋಡುವ. ಓಹೋ ನೀ ಗಿತ್ತ್ಯಾ? ಗಿತ್ತಿ ಮಂಜಿ ಕಾಯ್ರಿ ಬಾಬಾ. ಅನೇಕ ನಮನಿ ಹಾಯ್ರಿ ಬಾಬಾ. ಮತ್ತ ಬಂದ್ಯಾ? ಬಂದಿ. ನೀ ಹಂಗ ಬಿಡಬೇಡಿ. ಬಿಡುಬಿಡ. ಗಿತ್ತ್ಯಾರ ಒಳಗ್ ಗೊತ್ತದಾವ್. ಎಷ್ಟು ನಮನಿ? ನೀವ್ ಎಷ್ಟು ಕೇಳ್ತೀರ ಅಷ್ಟ ರಾವರಿ. ನಮಗ ಬಾಳ ಬೇಕಾಗಿಲ್ಲ. ಅತ್ತ ಒಂದ್ 5 ಹೇಳ್ಬಿಡ್ರಿ. ಮೊದಲೇ ಮೊದಲು ಗಿತ್ತಿ. ಮೊದಲ ಬಂದಕ್ಕೆ ಮೊದಲು ಗಿತ್ತಿ. ಜೂಜಿಗಿತ್ತಿ ಕಾಳಸಿಗಿತ್ತಿ ಕಾಳಸಿಗಿತ್ತಿ. ಅಗದಿ ಇನ್ನೊಂದು ಉತ್ತಮ ಐತಿ ನೋಡಿ. ಈ 4 ಮಂದಿಕ್ಕಿಂತ ಹೆಚ್ಚಿನ ಹೆಚ್ಚಿನ
ಅಗದಿ ಉತ್ತಮ ಉತ್ತಮ್. ಅಲ್ಲ ಇದು ಅವ್ರು ಕೇಳ್ಕೊಂಡ್ ಬಂದಿಲ್ಲ. ಇದು ಬಂಡಿಗಿಳಿ. ಬಂಡಿಗಿಣಿ ಮುತ್ಯಾರ ಮಠ ಐತಿ. ಹೌದು. ಇಲ್ಲಿ ಅಪಶಬ್ದ ಮಾತಾಡಬಾರ್ದು. ಹೌದಿಲ್ಲ? ಅಗದಿ ಉತ್ತಮ. ಯಾವಕ್ಕಿ ಯಾವಕ್ಕಿ ನೀವು ಇಬ್ಬರು ಏನು ಕರ್ಸಿ ಕೇಳಾಕತ್ತಿರ್ಲ? ನಾವಿಬ್ರು ಏನು ಕನಸು ಕೇಳಾಕತ್ತೇವಲ್ಲ. ನಿಮ್ಮಂತ ಏನಿದೆ ಹಾ ಹಾತ್ ಮ್ಯಾಕ ಹಾದತನ್ನ ಅದು ಬಿಡುವ ಇದ್ರೊಳಗೆ ನೀ ಆಹಾ ಚೇಚೆ ಇಂತ ಪಕ್ಕಿ ಗೌಳಿಗಿತ್ತಿ ನಾನು ಅಲ್ಲವ. ಮತ್ತೆ ಎಂತ ಆಗಿತ್ತು? ಇಂತ ಪಕ್ಕಿ ಗಿತ್ತಿ ನಾನು ಅಲ್ಲ ಅಲ್ಲ ನಾನು ಎಂತವಳು ದೋತಾಯಿ ಹಾಲು ಮೊಸರು ಮಾರುವಂತ ಓಚ ಗೌಳಿಗಿತ್ತಿದ್ದೇನೆ. ಹುಚ್ಚ ಗೌಳಿಗಿತ್ತ ಮತ್ ನೀನ ಅಲ್ಲ ಊಚ ಹೆಚ್ಚಿನ ಕುಲದ ಗೌಳಿಗಿತ್ತಿದ್ದೀನಿ ಅಂತ ಹೇಳಿದೆ. ಓಹೋ, ಹೆಚ್ಚಿನ ಕುಲದ ಗೌಳಿಗಿತ್ತಿ. ಹೌದವ. ಅಂದ್ಮೇಲೆ ಏನಂತ ತಂದೀವಾ? ಏನು ತಂದಿ ದೋತಾಯಿ ಯಾ ಹೊತ್ತು ಎಲ್ಲ ಎಲ್ಲ ಖರೆ ಏನ್ ಆಗಲ್ಲ ರಾತ್ರಿ ಕುಡಿ ಸಿಗ್ಲಿಕ್ ಬರ್ತದ ಟೋಳಕ ಬರುದಿಲ್ಲ ನೋಡೋದನು. ಅಂದ್ರೆ ಏನು ಹಗಲ ರಾತ್ರಿ ತರಾಕ ಬರುದಿಲ್ಲ. ಮತ್ತ ಆಕೇನ್ ತಂದಾಳು? ಗ್ವಾಳೆ ಮಾಡಿ ಕಟ್ಕೊಂಡ್ ಬರಾಕ ಬರುದಿಲ್ಲ. ಹೊತ್ಕೊಂಡ್ ಬರಾಕ ಬರುದಿಲ್ಲ. ಮತ್ತ ಆಕೇನ್ ತಂದಾಳು? ಕಟ್ಲ ಎರಡ ಬೇಯಿಸ್ಕೊಡಿರಿ. ಇದೊಂದು ಹಗಲ ರಾತ್ರಿ ಇದೊಂದು ಕತ್ಲ ಬೆಳಕ. ಇದೊಂದು ಹಗಲು ಹೋಯ್ತಿಲ್ಲ ನಿಮ್ಗೊಟ್ಟು. ಇದೊಂದು ಹಗಲು ಹುಟ್ಟೈತಿ, ಅದೊಂದು ರಾತ್ರಿ ಹುಟ್ಟೈತಿ. ನೀನು ಇಲ್ಲ ಬಿಡಮ್ಮ, ಯಾವತ್ತು ಎಲ್ಲ ಅಂದ್ರೆ ಅರ್ಥ ಆಗ್ಲಿಲ್ಲ. ಅಲ್ಲ ನಿಮಗ ತಿಳಿದಿದ್ದರೆ ಬೇರೆ ಅರ್ಥ ಮಾಡಬಾರದು. ಯಾವ ಹೊತ್ತು ಎಲ್ಲ ಅಂದರೆ ಏನು? ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ಸಹಿತ ತಂದ ಅಂತ ಹೇಳಿದೆ. ಗೌಳಿಗಿತ್ತು ದೊಡ್ಡ ಸಾವುಕಾರ ಮತ್ತೆ ನೀ ಮಾತ ಬಾಲ್ಯ ನೀ ಸಡ್ಲ ಬಿಡ್ಬೇಡ. ನೀ ಅಲ್ಲ ಗೌಳಿಗಿತ್ತು ದೊಡ್ಡ ಸಾವುಕಾರ, ಬಾಳ ದೊಡ್ಡ ಅಕ್ಕೋರ್ತಿ, ಬಾಳ ಟೀಚರ್, ದೊಡ್ಡ ಮಾಸ್ತರ್ತಿ, ದೊಡ್ಡ ಮಿಸ್ ಅಂದ್ರ ಇಕ್ಕಿದವತನ ನಿಮಗ್ ಗೊತ್ತೈತಿ. ಅಂದ್ರ ನೀವ್ ಯಾವಾಗ ಹೋಗಿದ್ರಿ? ರಗಡ ಹೋಗಿದ್ರಿ. ಅವಾಗ ಹೋಗಿ ಬರ್ತೀರಿ. ಅಂದ್ರೆ ಏನು ಬಾಳ ಐತಿ. ಆಯ್ತ್ರಿ. ಅದೇನ್ ನೋಡಂಗಿಲ್ರಿ. ಇಕ್ಕಿದವತನ ಹೆಂಗಂದ್ರೆ ನೋಡ್ರಿ ಇಲ್ಲಿ ಮೂಲಿ ಒಟ್ಟಾಳ. ಮನ್ಯಾಗ ಮೂಲಿಗೆ ಒಟ್ಟ. ಆ ಮೂಲಿಗೆ ನೋಡ್ತಿ, ಅಲ್ಲಿ ಒಟ್ಟಾಳ. ಈ ಮೂಲಿಗೆ ನೋಡ್ತಿ, ಇಲ್ಲಿ ಒಟ್ಟಾಳ. ಒಟ್ಟ ಎಲ್ಲಾ ಮೂಲ್ಯಾಗ ಒಟ್ಟ. 4 ಮೂಲಿ ಪ್ಯಾಕ ಆಗ್ಯಾವ. ಒಟ್ಟ 4 ಮೂಲಿ ಬಂದ ಆಗ್ಯಾವ. ಅಂತದೇನು ಒಟ್ಟಾಳು? ಅಂತದೇನು ಒಟ್ಟಾಳ್ರಿ? ಗೊಂಜಾಳ ಕತ್ತಿ. ಈಗ ಅವಶ್ಯ ಗುರಿ ಕಬ್ಬಿನ ಮಾಡ ಗೊಂಜಾಳ ಐತಿ. ಈಗ ಇಲ್ಲಿ ಬಿಡಮ್ಮ, ಏನು ಹಾಲು ಐನಾ ತಂದ ಅಂತ ಹೇಳಿದ್ರಿ. ಹೌದಲ್ಲ? ಅವೆಲ್ಲಿದಾವ್ರಿ? ತಲೆ ಮೇಲೆ ಅಲ್ಲ ಗೌಳಿಗಿತ್ತಿ ಏನು ತಲೆ ಮೇಲೆ ಬಾಂಡಿ ಆಡಿದ್ದಂತೆ ಕಾಣ್ತಾವಲ್ಲ. ಪಾತ್ರೆ ಹಿಡಿದ ಖರೇದ. ಕೆಳಗಿನ ಪಾತ್ರೆಯಲ್ಲಿ ಅವು, ಮತ್ತು ಮೇಲಿನ ಪಾತ್ರೆಯಲ್ಲಿ ಅವು. ಹೀಗ ದೋತಾಯಿ ಮೇಲಿನ ಪಾತ್ರೆಯಲ್ಲಿ ಆಕಳ ಹಾಲವ, ಕೆಳಗಿನ ಪಾತ್ರೆಯಲ್ಲಿ ಎಮ್ಮೆ ಹಾಲವ. ನ್ಯಾಲಿಗೆ ಹೋಗಿ ತೆಲಗುಂಬ ನಂದು ನಿಂದು ಅಲ್ವಾ? ಎಮ್ಮೆ ಅಂದ್ರೆ ನಾವು ಊಟ ಮಾಡ್ತೇವ್. ಹೌದು. ಬೇಡ, ತಬಲಾ ಪೆಟ್ಟಿಗೆ ಮಾಸ್ತರ್ಗಳೇ ಊಟ ಮಾಡ್ತಾರ. ಅದೆಲ್ಲ ಬಿಟ್ಟು ಹೆಮ್ಮೆ ಏನ್ ಮಾತಾಡ್ತಿ? ಹೆಮ್ಮ ಅಂದ್ರೆ ಇಲ್ಲ ನಿನಗೆ? ಗೊತ್ತಿಲ್ಲ. ಹೆಮ್ಮ ಅಂದ್ರೆ ಏನ್ ತಿಳ್ಕೊಂಡಿ? ಏನು ಸೊಕ್ಕು. ಅದ್ಯಾಕೆ ನಾನು ಇಲ್ಲಿ ನಾಯಿ ನರಿ ಹೇಳ್ಕೊಂಡು ಹಾಗಲ್ಲ ದೋತಾಯಿ. ಈ ಸೊಕ್ಕನ್ನು ಮರ್ದನ ಮಾಡಿ ಈ ಎಲ್ಲ ಭಕ್ತರಲ್ಲಿರುವಂತ ಭಕ್ತಿ ಕೆಳವನ್ನು ಮೇಲೆ ಇಟ್ಟುಕೊಂಡು ನಾನು ಈ ಸ್ಥಾನಕ್ಕೆ ಬರಬೇಕಾದರೆ ಈ ಎಲ್ಲ ಜನರ ಮೇಲೆ ಒಂದು ಪ್ರೀತಿ ನಂಬಿಕೆ ವಿಶ್ವಾಸ ಆ ದೇವರ ಮೇಲೆ ಭಕ್ತಿ ಇಟ್ಟ ಹಾಲು ಮೊಸರು ವ್ಯಾಪಾರ ಮಾಡ್ಲಿಕ್ಕೆ ಬಂದ ನಮ್ಮ ಸೊಕ್ಕಿನಿಂದ ನಾನು ಬಂದೇ ಇಲ್ಲ. ಸೊಕ್ಕಿನಿಂದ ನೀ ಬಂದೇ ಇಲ್ಲ. ನೀ ಈ ಊರ ಜನರ ಮೇಲೆ ಪ್ರೀತಿ ನಂಬಿಕೆ ವಿಶ್ವಾಸ ಇಟ್ಟುಕೊಂಡು ಬಂದಿ ಅಂದ ಮೇಲೆ ಸೊಕ್ಕಿನಿಂದ ಏನು ಬಂದಿಲ್ಲ. ಆದ್ರೆ ನಮಗೇನು ಮಾಡುತ್ತೀರಿ ನೀನು? ಈಗ ಸದ್ಯ ಸ್ವಲ್ಪ ಆಸರ ಅದೇನು? ಆಸರ ಯಾರು? ನೀನು. ಯಾರಿಗೆ? ನನಗೆ. ಯಾವಾಗ? ಈಗ ಏನು ಮಾಡ್ತಿ? ಇವ ಆಸರ ಅಂದ್ರೆ ನಮಗ್ ತಿಳಿಯಂಗಿಲ್ಲ. ಸ್ವಲ್ಪ ಮದ್ದತ್ತೇನು ಅಂದೆ? ನನ್ನ ಮುಂದಿನ ತಿಂಗಳ 32 ಐತಿ ಮುದ್ದತ್. ಏನದು? ಕೋರ್ಟ್ನ ಕೇಸ. ಯಾರಿಗೆ ಬೇಕಾಗೈತಿ ನಿನ್ ಮುದ್ದತ್? ಮತ್ತ ನೀನ ಹೇಳಿದ್ಲ? ನಾನು ಕೇಳಿದ್ದು ಮುದ್ದತ್ ಅಲ್ವಾ? ಮದ್ದತ್ ಅಂದ್ರೆ ಏನು? ಸ್ವಲ್ಪ ಆಸರ ಅದು ಇಲ್ಲ. ಪಾತ್ರಿ ಬಾಳ ವಜ್ಜೆ ಅದ. ಸ್ವಲ್ಪ ಭಾಂಡ ಕಂಟ ಯಾಕ ನಮ್ಮ ಮನ್ಯಾಗ ತಾಕೀತ್ ಮಾಡಿ ಕಳ್ಸ್ಯಾರ. ಏನಂತ? ತಮ್ಮ ಯಾವ್ರಿಗೆ ಒಕ್ಕಿ ಹೋಗು, ಯಾವ ಊರಾಗ ಆಟ ಮಾಡ್ತಿ ಮಾಡ. ಲೆಕ್ಕಕ್ಕೆ ಹಿಡಿದಿಲ್ಲ. ಆಟ ಮಾಡಿ ಸುಮ್ಮ ಸೀದಾ ಮನಿಗೆ ಬಂದಿ ಪಾಡ.
ಒಂದ ಎಲ್ಲೇ ಆಟ ಮಾಡು ಹೆಣ್ಮಕ್ಳ ಕಂಟ ಹಿಡಿದಿ ವಾತ್ ನೀನು ಏವು ನಾವು ಹಾದ್ಯಾಗ ಇರೋಲಕ್ಕ ಬೇಡ ಗುಡ್ಡ ಬೀಳೋಲಕ್ಕ ನಮ್ಮನ್ನ ಹಾದಿಗೆ ಹಚ್ಚಾಕ ನೀ ಏನ್ ದೋತ್ರ ಅಡಿ ಏನ್ ಸೀರೆ ಒಟ್ಟು ಪಾಂಡ ಹಿಡಿದ್ಬಿಡು ಚೇಷ್ಟ ಮಾಡ್ಲಿಕ್ಕೆ ಹೋಗ್ಬೇಡ ಪಟ್ಟೆ ಹಿಡಿದಿಲ್ಲ ನಾನ ಮೇಲೆ ಬಿಟ್ಟಿ ನಾನ ಮೇಲೆ ಬಿಟ್ಟಿ ಗಟ್ಟಿ ಹಿಡಿ ಬರೀ ಮಸರ ಹೇಳ್ರಿ ಈಗ ಗೌಳಿ ಇತ್ತು ಎಲ್ಲಿಂದ ಬಂದಾಳು ಎಲ್ಲಿಂದ ಬಂದಾರಿಪ್ಪ ಸೌದಿ ಗ್ರಾಮದಿಂದ ಬಂದಾರಿ ಈಗ ಹಾಲಾಯಿನ ತಂದನ ಹೇಳ್ತಾಳ ಅಂದಾರಿ ಹಾಗಾಗ ವಾಜ್ಯಾಗ್ಯಾವು ಇಳುರು ಎತ್ತಾಳ ಹೌದು ಈಗ ನಾವದೇವು ನಾವ್ ಇಳಿಸ್ಕೊತೇವು ಬೇಡ ನೀವೆಲ್ಲ ಇಳಿಸ್ಕೊತೀರಿ ಅವರಿಗೆ ಇಳಿಸ್ಕೋತೀವಿ ಇದಾಗ ಅವಳಿಗಿತ್ತಿ ಸೌದಿಯಿಂದ ಇಲ್ಲಿ ಬರುವುದ್ರೊಳಗಾಗಿ ಹೌದು ಹಾಗಾಗ ವಾಜ್ಯ ಆದ್ರೆ ಹಂಗ ಮಾಡ್ತಾಳ ಅದಕ್ಕೂ ಒಂದ್ ತಗದ ಐತೇರಿ ನಮ್ಗತ್ತೆ ಮಳ್ಳಿಲ್ಲಕ್ಕಿ ಮಳ್ಳಿಲ್ರಕ್ಕಿ ಮತ್ತೆ ಏನ್ ಮಾಡ್ತಾಳೆ ಅವ್ರು ಶಾಣ್ಯಾರ್ ಬಾಳ್ರಿ ಶಾಣ್ಯಾರ ಬಾಳ ದಿವಸ ವ್ಯಾಪಾರ ಮಾಡವ್ರು ಶಾಣ್ಯಾರ್ ಬಾಳ ಅವ್ರು ಅಂದ್ರೆ ಹಾಗಾಗ ವಾಜ್ಯ ಆದ್ರೆ ಹೆಂಗ ಮಾಡ್ತಾಳ ಹಾದ್ಯಾಗ ವಜ್ಜೆ ಆದ್ರ ರೋಡ ಹಿಡಿಯಂಗಿಲ್ರಿ ರೋಡ ಹಿಡಿಯಂಗಿಲ್ಲ ಒಳಗಿನ ಹಾದಿ ಹಿಡಿತಾರ ಒಳಗಿನ ಹಾದಿ ಅಂದ್ರೆ ದೊಡ್ಡನ ಫಲ ಇರ್ತಾರ ಒಡ್ಡು ದೊಡ್ಡ ದೊಡ್ಡ ಒಡ್ಡ ಆ ಹಾದಿ ಹಿಡಿತಾರ ಹಿಡಿದು ಏನ್ ಮಾಡ್ತಾರೆ ನೋಡಿ ಹಾದಿ ಆಗ ವಜ್ಜೆ ಆದ್ರ ಹಿಂಗ ಮಾಡ್ಕೊಂಡು ಇಳಿಸ್ತಾಳ ಬೇಡಿ ಅಣ್ಣ ಇಲ್ಲಾರಿ ಬಿಡ ನಡಿಯಣ್ಣ ನಾವು ಮಾಡ್ಕೊಂಡೆ ಇಳಿಸ್ತೀವಿ ಅದಕ್ಕೆ ಅದ ಮಾಡ್ಕೊಂಡು ಹಿಂಗಾಗಿನಿ ನಡಿ ನಾನು ಮೇಲೆ ಬಿಟ್ಟಿ ಪಾತ್ರಿ ಏನು ನಿಂದ ಈಗ ಹೊಡಿತಾ ಸಿಟ್ಟಿಗೆ ಹೊಡಿದಾರ ಸಿಟ್ಟಿಗೆ ಹೊಡಿದಾರ ಜ್ಞಾನಿಗಳ ಒಂದು ಮಾತೇನೆ ಹೇಳ್ತಾರ ಜಾತಸ್ಸ ಮರಣಂ ಧ್ರುವಮೆಂಬಂತೆ ಅಂದರೆ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಈ ಮಾನವ ಜನ್ಮ ಈ ಮಾನವ ಜನ್ಮ ತೊಟ್ಕೊಂಡು ಬಂದಿ ಒಂದು ಬಳಿಕ ಆ ಭಗವಂತ ಎಂದು ಕರೀತಾನ ಅಂದ ಹೋಗ್ಬೇಕಾಕದ ಇಂತ ಶರೀರ ಹೊಕ್ಕತ್ತ ಅಂದ ಮೇಲೆ ನಿನ್ನ ಗಡಿಗಿತ್ತಾಳ ಯಾ ಮಾತ ಹೇಳಿ ಬಿಡಮ್ಮ ನೀನು ತಂದಂತ ಹೈನ ಎಂತದ್ದು ನಾನು ತಂದಂತ ಹೈನ ಎಂತದ್ದು ನೀನು ಹೈನ ಯಾಕೆ ಕೇಳ್ಯಾರು ನಾನು ತಂದಂತ ಹೈನ ನೀನು ತಂದಂತ ಹೈನ ಎಂತದ್ದು ಮತ್ತು ಯಾತರದು ಈ ಸ್ಥಾನಕ್ಕೆ ತರಬೇಕಾದ್ರೆ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಹೇಗೆ ತಂದೇನು ಹೇಗೆ ಬಂದಿರಿ ಕೊಡ್ತಾ ಇದ್ದೆ ಹೇಗೆ ಕೊಡ್ತೀರಿ ಇಷ್ಟೆಲ್ಲ ಹೇಳಿದ್ರಿ ಗುರ್ತಾಗ್ತದ ವ್ಯಾಪಾರ ಮಾಡಿಸ್ತೀನಿ ಶುರುವ ಆಗ್ಲಿ ಆಗ್ಲಿ ಹೇಳಮ್ಮ
ಎದ್ದು ಹೊಕ್ಕಾರು ಆಮೇಲೆ ನಾನು ನೀನು ಮಾಡ್ಕೊತ್ಕೊಂಡ್ರು ಹಾಗೇನಲ್ವಾ ಆಕಳ ಹಾಲು ತಗೊಂಡ್ ಹೇಳಿದೆ ಓ ಆಕಳಿಗೆ ಎಮ್ಮಿಗೆ ಜಾವ್ ಹಾಗೇನಲ್ಲ ಆಕಳಿಗೆ ಆಕಳ ಎಂತಕ್ಕದ್ದು ಆಕಳ ಅಂತಕ್ಕದ್ದು ಎಮ್ಮಿಗೆ ಎಮ್ಮೆ ಎಂತಕ್ಕದ್ದು ಎಮ್ಮೆ ಅಂತಕ್ಕದ್ದು ಇದು ನಮ್ಮ ಪದ್ಧತಿ ಈಗೇನು ಹಾಲು ತಂದಿರಿ ತಂದಿನ ಹೌದು ಹಾಲು ಚಲೋ ಹಾಲಂತೂ ಚಲೋ ಇದ್ದಂಗ ಇನ್ಮೇಲೆ ನಮಗ ಬ್ರಾಹ್ಮಣ ಅನ್ನುವಂತ ಪದಾರ್ಥ ಏನದು ಗೊತ್ತಿಲ್ಲ ಗೊತ್ತಿಲ್ಲವ ನಮಗೆ ಬೇಕವಾ ಬೆಣ್ಣಿ ಬೆಣ್ಣಿ ಅಂತ ನೋಡ ಬೆಣ್ಣಿ ಯಾಕೆ ತಂದೆ ಇಲ್ಲ ತಂದಿನ ಅಷ್ಟು ಚಲೋದ ಅಂತ ಹೇಳಿದೆ ಚಲೋದ ಅಗ್ದಿ ಉತ್ತಮದ ಅಗದಿ ಉತ್ತಮದ ಇವತ್ತ ಕಡದಂತ ಹೂವೆಣ್ಣೆ ತಂದನ ಇವತ್ತು ಕರೆದಂತ ಹೂವೆಣ್ಣೆ ತಂದಿ ಎಲ್ಲಿ ಬಿಡಮ್ಮ ಇನ್ಮೇಲೆ ಗಟ್ಟಿ ಗಟ್ಟನ ಪದಾರ್ಥ ಗಟ್ಟಿ ಅಂದ್ರೆ ಗೊತ್ತಿಲ್ಲ ಅದ ಗೊತ್ತಿಲ್ಲ ನೀವು ಒಮ್ಮೆ ಬಿಡಿಸಿ ಬಿದ್ದಂಗ ಕಾಣೋದಿಲ್ಲ ಗಟ್ಟಿ ಅಂದ್ರೆ ಗೊತ್ತಿಲ್ಲ ಮೊಸರವಾ ಮೊಸರ 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 ಅಂತ ನೋಡಬೇಡ ಯಾಕ ತಂದಿ ನೋಡಿ ಚಲೋ ಅದ ಚಲೋ ಅದ ಚಲೋ ಅದ ಮೊಸರ ಅಂತೂ ಚಲೋ ಇದ್ದಂಗ ಖರೆ ನೀ ಬೆಣ್ಣಿ ತಂದ ತಿಳಿದಿ ಅದು ಉತ್ತಮ ಆತು ಮೊಸರು ತಂದನ ತಿಳಿದಿ ಅದು ಉತ್ತಮ ಆತು ಇನ್ಮೇಲೆ ಏನು ಬಡವರು ಉಣ್ಣುವಂತ ಪದಾರ್ಥ ಕೇಳ್ತೀಯ ಸಭೆಯಲ್ಲಿ ಶ್ರೀಮಂತರು ಇದ್ದಾರೆ ಬಡವರು ಇದ್ದಾರೆ ಅವರು ಇದ್ದಾರೆ ಹೌದಿಲ್ಲ ಮಧ್ಯಮರು ಇದ್ದಾರೆ ಎಲ್ಲಾ ವರ್ಗದ ಜನರು ಇದ್ದಾರೆ ಆದ್ರೆ ನಾವು ಉಣ್ಣುವಂತ ಪದಾರ್ಥ ನಿನ್ನಲ್ಲಿ ಐತೋ ಅಥವಾ ಇಲ್ಲೋ ಅಂತ ಕೇಳಕತ್ತಾರ ಹಿಂಗ ಎಲ್ಲರಿಗೆ ನಿಮಗ್ ಗೊತ್ತಾಗಿಲ್ಲ ಇಲ್ಲ ಏನು ಏನು ರೊಕ್ಕ ತುಸು ಹೋಗಿರ್ಬೇಕು ಮಾಲ್ವಲೆ ಮಕ್ಕಳು ಬಂದಿರ್ಬೇಕು ಏನದು ದುಡ್ಡಿಗೆ ಒಂದು ಗಡಿಗೆ ಅದೇನದು ಗೊತ್ತಾಗಿಲ್ಲ ಮಜ್ಜಿಗೆ 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 ಮೊಸರ ಅಪ್ಪ ಬಾರೋ ತಿಪ್ಪ ಬಾಂಜೋ ಬಪ್ಪ ಮೊಸರ ಅಪ್ಪ ಬೆಣ್ಣಿ ಕಾಕ ತುಪ್ಪ ನೋಡ ಹಾಲು ಸಿಗವ್ವ ನೀ ನನ್ನ ಕೈಯಾಗ ಸಿಗವ್ವ ಸಿಕ್ಕಾಗ ನೋಡಕ್ಕೆ ಹೋಗುವ ಸುಮ್ಮನೆ ನಡಿಯುವ ಹೋಗ್ಕತಿವ ಅವ ಯಾಕಂದೆಮ್ಮ ಅವ ಅಂದ್ರ ಭಾಳ ಆಗ್ತಾವ ಭಾಳ ಅಂದ್ರೆ ಎಷ್ಟ್ ನಮನಿ 2 ನಮನಿ ಅವ 2 ನಮನಿ ಅಂದ್ರೆ ಯಾವ ಸಾದಾ ಮಜ್ಜಿಗೆನವ ಒಗ್ಗರ್ನಿ ಮಜ್ಜಿಗೆನವ ಗೌಳಿಗಿತ್ತಿ ನಮಗೆ ಸಾದಾ ಉಂಡ ನಮಗೆ ನಾಲಿಗೆ ಬಾದಾಗೈತಿ ಹೌದಾ ನಮಗೆ ಇವತ್ತಿನ ದಿವಸ ಅಗ್ಗಿಲ್ ನೀವು ಬೇಕು ಅವನ್ನ ತಗೋ ತಗೋರ ಕೊಡಕ ಬಂದೇನು ತಗೋ ಹಂಗ ಅಲ್ಲ ಹೆಂಗ ತಗೊಳ್ದ ರೊಕ್ಕ ಕೊಟ್ಟು ಮಜ್ಜಿಗೆ ತಗೋ ಏನು ರೊಕ್ಕ ಗಂಟು ಬಿದ್ರಿ ಹೆಣ್ಮಕ್ಳು ನೀವು ಗೌಳಿಗಿತ್ತಿ ಇದ ಒಮ್ಮೆ ರೊಕ್ಕ ನೆಂಪು ತೆಗದಿ ಇನ್ನೊಮ್ಮೆ ನನ್ನ ಮುಂದೆ ತೆಗದಿ ಏನ್ ಮಾಡ್ತಿ ನಿನ್ನ ಮುಂದೆ ಕುಟ್ರಿನ ಇಡ್ತಿ ರೊಕ್ಕದ್ದು ಕೆದರ್ ಕಿಸೆ ತುಂಬ್ಕೋ ನೀ ಹಾಕೋ ರೊಕ್ಕ ಈಗ ಇಲ್ಲಿ ಬಿಡಮ್ಮ ಮತ್ತೇನು ಮಜ್ಜಿಗೆಯಲ್ಲಿ ಒಗ್ಗರಣೆ ಕೊಟ್ಟಂತ ಸಾಹಿತ್ಯಗಳು ಏನೇನು ಏನು ಮಜ್ಜಿಗೆ ಒಗ್ಗರಣೆ ಕೊಟ್ಟಂತ ಸಾಹಿತ್ಯ ಹೆಸರೇನು ಏನೇನು ನಾನು ಕೂಡಿಸ್ಕೊಂಡು ತಂದಿರಿ ಇಷ್ಟ ಹೇಳಿದ್ರೆ ಹೇಳಮ್ಮ Thank you.
ಮೊಸರಿನಾಗೆ ಅದು ಓಡಾಡಿ ಬೆಣ್ಣಾಗ ಹೋಗಿ ಸಿಕ್ಕು ಅಂದ ನನಗೆ. ಹಾಗೇನಲ್ಲ, ಹಾ ಮಜ್ಜಿಗೆ ಅಂತ ಸಾಹಿತ್ಯ ಹೆಸರು. ಓಹೋ ಸಾಹಿತ್ಯಗಳು. ಹಿಂಗು ಎಲ್ಲಿ ಹಿಂಗ್ಲಿ? ಮಜ್ಜಿಗೆ ಅಲ್ಲಿ. ಮಜ್ಜಿಗೆ ಹಿಂಗ್ಲಿ. ಹಾ ಹಿಂಗು. ಯಾಲಕ್ಕಿ. ಹಾಲಕ್ಕಿ. ಏನ್ ಮಾತಾಡ್ತೀಯ? ಮತ್ತೇನು? ಹಾ ಹಾ ಯಾಲಕ್ಕಿ. ಯಾಲಕ್ಕಿ. ಹಾ ಶುಂಠಿ. ಒಂಟಿ. ಒಂಟಿ ಕೆಲಸ ಏನಿಲ್ಲ ಅಲ್ಲ, ಒಂಟ ಅದನ್ನ ಅದಕ್ಕೆ ಹೇಳಿನಿ. ಹಾ ಹಾ ಶುಂಠಿ. ಮಜ್ಜಿಗೆಯಲ್ಲಿ ಹಿಂಗು, ಯಾಲಕ್ಕಿ, ಶುಂಠಿ, ಮೆಣಸು, ಜೀರಿಗೆ, ಕಾಜಿರಿಗೆ ಕಟಕರೋಣಿ ತಾಲಿಂಕೊಣಿ ಬಿದ್ದುಕೊಣಿ ತವಲ ಪೆಟ್ಟಿಗೆ ನನ್ನ ನಿನ್ನ ಹಾಕಿದ್ರು ಇವೆಲ್ಲ ಯಾತಕ್ಕೆ? ನಿಮ್ಮ ಎಲ್ಲ ಯಾತಕ್ಕೆ ನೋಡ್ಬೋತೆ. ಇವತ್ತರ್ನೆಲ್ಲ ಕೂಡಿಸಿ ಮಜ್ಜಿಗೆ ಒಗ್ಗರಣೆ ಕೊಟ್ಟಾರೆ. ಹೊಟ್ಟೆ ಒಳಗೆ ತಗೊಂಡ್ರೆ ಬಹಳ ತಂಪಾಗ್ತಾವ. ನಮ್ಮ ಮಜ್ಜಿಗೆ ಹೊಟ್ಟಾಗ ತಂಪಾಕೈತಿ. ನಮ್ದೇನ್ ಹಿಂಗ ಆಗಂಗಿಲ್ಲ. ಇವೇನ್ ಜೋಡ ತಗೊಂಡ್ ಒಳಗೆ ಹಾಕಿರ್ತನು, ಇವು ಮುಂದ್ ಒದ್ದಾಡಕತ್ತ ಹಿಂದ ಭೂಕಂಪ ಚಾಲೂನ. ಎಲ್ ಬಿಡಮ್ಮ, ಮಜ್ಜಿಗೆ ಅಂತೂ ಚಲೋ ಇದ್ದಂಗ. ಇನ್ಮೇಲೆ ನಮಗೇನ್ ಮಾಡ್ತೀರಿ? ಏನ್ ಮಾಡಂದಿ? ಹೌದು, ಬಂದ್ ಕೂಡಲೇ ನಿನಗ ಏನತ್ರಿ? ವ್ಯಾಪಾರ ಮಾಡಿಸ್ಕೊಡಂತ. ವ್ಯಾಪಾರ? ಹೌದು, ನಾ ಎಲ್ಲ ವ್ಯಾಪಾರ ಮಾಡಿಸ್ಕೊಡ್ತೀನಿ ಕಡೆ. ಮತ್ತೇನಾಯ್ತು? ಇಲ್ಲಿ ಕುಳಿತಂತ ಹಿರಿಯರು ಏನಂತಾರೆ? ಈಗ ಅವಳಿತ್ತು ಯಾವತ್ತು ಈ ಗ್ರಾಮಕ್ಕೆ ಬಂದೇ ಇಲ್ಲ. ಈಕಿ ಕೂಣ ಗುರ್ತಾನು ನಮಗಿಲ್ಲ. ಅದು ಇಲ್ಲ. ಮತ್ ಮಾಡಿದ್ರೆ ಹೆಂಗ್ ಮಾಡೋದು? ಏನತ್ತು ವ್ಯಾಪಾರ? ಇವನ್ನೆಲ್ಲ ಕೂಡಿಸಿ ಮಾತಾಡೋದು ಕಲಿ. ಅಂದ್ರೆ ಏನಮ್ಮ, ನಿನ್ನ ಕೂಣ ಗುರ್ತಾ ಹೇಳಿದ್ರಿ ವ್ಯಾಪಾರ ಮಾಡಿಸ್ಕೊಡ್ತಾನ. ಕೂಣ ಗುರ್ತಾ ಇರ್ದಿದ್ರೆ ವ್ಯಾಪಾರ ಆಗೋದಿಲ್ಲ. ಕರೆ ಹೆಂಗ್ ಮಾಡುದು? ನೀ ದಿನ ಮಾಡಂಗ ಯಾರ್ದು ಕೂಣಿಲ್ಲ ಗುರ್ತಿಲ್ಲ. ನಾನಾರ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕಾಗ್ಯದ. ನೀ ಯಾರು ಕೂಣ ಹೇಳ್ತಿ ಹೇಳು. ಯಾರ್ದ್ರ ಕೂಣ ಹೇಳಿದ್ರಿ ವ್ಯಾಪಾರ ಶುರುವ. ಹಂಗ ಹೇಳಿದ್ರೆ ನಡೀತದ ಏನು? ಮುಂದ್ ಕೂತು ಮುತ್ಯಾನ ಕಡೆ ಮಾಡಿಸ್ತಾನ. ಹಂಗ ಹೇಳಿದ್ರೆ ನಡೀತದ ಏನು? ಹಂಗ ನಡೆಯಂಗಿಲ್ಲ. ಮತ್ತೆ ಹೆಂಗ್ ಹೇಳ್ಬೇಕು? ನಮಗ ಲಯಾಬದ್ಧವಾಗಿ ಹೇಳ್ಬೇಕು. ಆನಿ ಮಾಡಿ ಹೇಳ್ಬೇಕು. ಆನಿ ಮಾಡಿ ಹೇಳ್ಬೇಕು, ಲಯಾಬದ್ಧವಾಗಿ ಹೇಳ್ಬೇಕು. ಚಲೋ ಆನಿ ಮಾಡಿ ಹೇಳ್ಬೇಕು. ಯಾರು ಆನಿ ಮಾಡ್ಬೇಕು? ನನ್ನ ಆನಿ ಅಂತೂ ಮಾಡ್ಬೇಡಿ. ಬೇಕಂದ್ರೆ ಮಾಸ್ತರ್ ಆನಿ ಮಾಡಿ. ಪೆಟ್ಟಿಗೆ ಮಾಸ್ತರ್ ಮಾಡಿ. ಜ್ಞಾನಿಗಳು ಮಹಾತ್ಮರ ಆನಿ ಮಾಡಿ ಹೇಳ್ತಾ ಇದ್ದೆ. ಯಾರು? ಕಡೆಗೆ ಮಾರುವೆ ನಾನು ನೋಡಮ್ಮ,
ಆ ಯಾವ ಒಡೆಯ ಕುಲಿಗೂಡ ಭೀಮನ ಸಾಕ್ಷಿಯಾಗಿ ಹೇಳ್ತಿ ಅಂತ ಮೇಲೆ ಖಾತ್ರಿ ಆಗದಿಲ್ಲೋ ಖಾತ್ರಿ ಅಂತ ಖಾತ್ರಿ ಆಯ್ತಿಲ್ಲ ಆಗ್ಯದ ತಡ ಮಾಡ್ಬೇಡ ಕರಿಗಿರಾಕಿ ಕರಿಗಿರಾಕಿ ಬೇಕ್ ಕರಿಗಿರಾಕಿ ಎಲ್ಲಿ ತಗೊಂಡ್ ಬರ್ತಾರೆ ಗಿರೇಕಿ ಮಾತಾಡ್ತಿ ಎಂತ ಅಡ್ರೋತ್ತಾಗ ಬಂದು ಗಿರೇಕಿ ತಗೊಂಡ್ ಬಂದ್ರೆ ಎಲ್ಲಿ ತಗೊಂಡ್ ಬರ್ಬೇಕು ಅಲ್ಲ ವ್ಯಾಪಾರ ಮಾಡಿಸ್ಕೊಡ್ತೀನಿ ಅಂತ ಹೇಳಿಲ್ಲೋ ಮಾತು ಹೊತ್ಕೊಂಡ ಅದಕ್ಕ ವ್ಯಾಪಾರ ಮಾಡಿಸ್ಕೊಡು ನೋಡು ಗಿರೇಕಿ ಹುಡ್ಕ್ಯಾಡ್ ಗೊತ್ತು ಆದ್ರೆ ಯಾವ ಗಿರೇಕಿ ಸಿಗಂಗಿಲ್ಲ ಹೌದಾ ನಮ್ಮ ಮಂದಿರದಾಗ ಒಂದು ಬರೀ ಹಾಲು ಮೊಸರು ಅಂತೇಳಿ ಬರೀ ಬಡಬಾಡಿಸ್ತತಿ ಆ ಗಿರೇಕಿ ಕಲಿತನ ಅದು ಒಂದಿತ್ತ ಎಟ್ಟೈತಿ ನೀನ ನೋಡಿ ಸಂಭಾಳಿಸ್ಕೊಂಡ್ ಹೋಗು ನೋಡ್ಲಿಲ್ಲ ಕರ್ದ ಕರಿ ಕರಿಲ್ಲ ಕರಿವ ಯಾವ್ದು ಎಲ್ಲೈತು ಏನ್ ಮಾಡಕತ್ತಿತ್ತು ಗಿರಾಕಿ ಓ ನನ್ ಗಿರಾಕಿ ಯಾಕ ನಮಸ್ಕಾರಿಪ್ಪ ಕಡ್ದವ್ರು ನಾವ್ರಿ ಕರ್ದವ್ರು ನೀವ ನಿಮ್ಗೆ ಯಾರು ಕರ್ದಂಗಾಗಿತ್ತು ನನಗ ಆ ಕಡೆ ಕರ್ದಂಗ ಆತ ಅದೇ ರೀ ಹಸರು ನೋಡ ಅಂತ ಎಮ್ಮೆ ಪಸರ್ಕೊಂಡ್ ಹೋಗೋದರಿ ಆ ಕಡೆ ಕರ್ದಂಗ ಆತಲ್ರಿ ಕಡ್ದವ್ರು ನಾವ್ರಿ ಕರ್ದವ್ರು ನೀವು ಹೌದ್ರಿ ಯಾಕೆ ಕರ್ದ್ರಿ ಮೊನ್ನೆ ಏನ್ ಹೇಳಿದ್ರಿ ನೀವು ಮಾನ್ಯ ಅಲ್ಲಿ ಭೇಟಿ ಆದಾಗ್ರಿ ಅಭ್ಯಾಸ ಭೇಟಿಗೆ ಹಾಲು ಮೊಸರು ಬಂದ್ರೆ ಹೇಳಂದಿನಿ ಹೌದಾ ಈಗ ಹಾಲು ಬಂದಾವ್ ಎಲ್ಲದಾವ್ ಈಗ ಹಾಲು ಬಂದಾವ್ ಎಲ್ಲಿ ಅದಾವು ಹಾಲು ಬಂದದ ಗೊತ್ತಿಲ್ಲ ಗೊತ್ತಿಲ್ಲ ಹೌದಲ್ಲ ಹಾಲು ಬಂದಾವ ಈಗ ಹಾಲು ಬಂದಾವ್ ಹೌದು ಇವ ಹಾಲು ಸುದ್ದಿ ಆಗಲೇ ಇದಿಲ್ಲ ನೀನ ಇವು ಹಾಲು ಕುಡಿದ್ರೆ ಹಾದಿ ಶೆಟ್ಟದ ಹಾಲು ಬರೋ ಜಾಗ ಹೌದಲ್ಲ ಹಾಲು ಬರೋ ಜಾಗ ಹೌದು ಹೌದು ಆದ್ರೆ ಇವು ಹಾಲು ಕುಡ್ದವ್ರು ಎಲ್ಲಾರು ಹೋಗ್ಯಾರ ಮತ್ ನೀನು ಕುಡಿತಿದ್ದ ಬಾ ಕುಡಿಸ್ತೀನಿ ಅಲ್ಲಿ ನಿನ್ನ ಹಾಲು ಹಾಗಲ್ಲ ಹಾಲ ಹೈನ ಇಲ್ಲದಾವ್ ಹಾಲು ತಂದವ್ರು ಅವ್ರು ಹೌದಿಲ್ಲ ಹೌದು ಹಾಲ ಇಲ್ಲದಾವು ನೀ ಹೋಗಿ ಅವ್ರನ್ನ ಕೇಳ ಹೋಗಿ ನಾ ಕೇಳ್ತಾನ ಕೇಳಿದ ಕೂಡಲೇ ಕೊಡ್ತಾರ ಅಟ್ಟ ನಿನಗೆ ಒಯ್ಕನ ಕೊಡ್ತಾಳ ಹೋಗಿ ಮತ್ತೆ ನಾ ಕೇಳ್ತಾನ ಹೋಗಿ ಬಿಡ್ನಿ ಕೊಡ್ತೀರಿ ಅನ್ರಿ ಪಾಟ್ರ ಬೇಷ ಆತ ಮತ್ತೆ ಕೇಳಂದ್ರೆ ಕೇಳಿಲ್ಲ ಹಾಗಲ್ಲ ಹಾಲಿ ಹಾಕೊಡ್ತೀರಿ ಹೌದಾ ಮೊಸರಿ ಹಾಕೊಡ್ತೀರಿ ಅಗದಿ ವಿನಯಲೆ ಕೇಳ್ಬೇಕು ಎಣ್ಣೆ ಹಾಕೊಡ್ತೀರಿ ಹಿಂಗ ವಿನಯಲೆ ಕೇಳಿ ಹೀಗೆ ಕೇಳ್ತಾನ್ರಿ ಹೋಗ್ರಿ ಏನಮ್ಮ ತಾಯಿ ಹಾಲು ಮೊಸರು ತಂದವ್ರು ನೀವೇನು ಹೌದ್ರಿ ಹಾಲು ಮೊಸರು ತಂದವ್ರು ಅಂದ್ರೆ ನಾವೇ ನೀವ್ರಿ ಹೌದ್ರಿ ಇವ ಹಾಲು ಯಾಕೆ ತಂದರಿ ಹಾಲು ಯಾಕೆ ತಂದಿರಿ ಹೌದ್ರಿ ವ್ಯಾಪಾರ ಮಾಡ್ಲಿಕ್ಕೆ ತಂದಿರಿ ವ್ಯಾಪಾರ ಎದಕ್ರಿ ಚಲೋ ಗಿರಾಕಿ ಗಂಟು ಬಿತ್ರಿ ಹೌದ್ರಲ್ಲ ಮತ್ತೆ ಬೇಕಾರಿ ಅಲ್ಲ ವ್ಯಾಪಾರ ಯಾತಕ್ರಿ ಹೌದ್ರಿ ವ್ಯಾಪಾರ ರೊಕ್ಕ ಸಲುವಾಗಿ ಮಾಡ್ತೀನ್ರಿ ರೊಕ್ಕರಿ ರೊಕ್ಕ ಏನ್ ಮಾಡ್ತೀರಿ ಎದಕ್ರಿ ರೊಕ್ಕ ಎದಕ್ ಬೇಕ್ರಿ ಹೌದ್ರಿ ರೊಕ್ಕ ಎದಕ್ ಬೇಕ್ರಿ ರೊಕ್ಕ ಹೊಟ್ಟಿಗೆ ಬೇಕಾಗಿಲ್ಲ ಏನ್ರಿ ಹೊಟ್ಟಿಗೆ ಹೊಂಕಳಿಲ್ಲನ್ರಿ ಚಲೋ ಆತು ಏನೋ ನೀನು ಸುದ್ದಿ ಆಗದಿ ಇಲ್ಲ ಹಾಗೆಲ್ಲ ಚೇಷ್ಟಾ ಮಾಡಬಾರ್ದು ಮಾಡಬಾರ್ದು ಅಲ್ಲ ರೊಕ್ಕ ಎದಕ್ಕ ವ್ಯಾಪಾರ ಎದಕ್ಕ ಅದನ್ನ ಖರೀದಿ ಮಾಡ್ಕೊಂಡು ನೀನು ಊರಿಗೆ ಹೋಗವದಿ ಹಾಗಾದ್ರಿ ಕೇಳಬೇಕ್ರಿ ಹಾಗಲ್ಲ ಹಾಲು ಯಾಕೆ ಕೊಡ್ತೀರಿ ಹೌದು ಕೇಳ್ತಾನೆ ನಾನು ಕೇಳ್ದ ಅನ್ನಿ ಕಿಮ್ಮತ್ ಕೇಳ ಕೇಳ್ತಾನೆ ಯವ್ವ ಏನು ಹಾಲು ಯಾಕೆ ಕೊಡ್ತೀರಿ 45 ರೂಪಾಯಿ ಒಂದು ಲೀಟರ್ ಹಾಲು ಕೊಡ್ತಾ ಇದ್ದೀನಿ 45 ರೂಪಾಯಿಗೆ ಒಂದು ಲೀಟರ್ ನಮ್ಮ ಕಡೆ 50 ರೂಪಾಯಿ ಕೊಟ್ಟರು ನೀರು ಕುಡಿಸೇ ಕೊಡ್ತಾರ್ರಿ 45 ಅಂದ್ರೆ ಬಹಳ ಸ್ವಸ್ಥ ಆತ ಇರ್ಲಿ ಎಷ್ಟಿದ್ರು ಅಲ್ಲೇ ಇರ್ಲಿ ಎಲ್ಲಿರ್ಲಿ ಅಲ್ಲೇ ಇರ್ಲಿ ಆಮೇಲೆ ತಗೊಳ ಅಲ್ಲೇ ಗಡಿಗೆ ಮುಂದೆ ಕೇಳ ಇನ್ನು ಮೊಸರು ಯಾಕೆ ಕೊಡ್ತೀರಿ 10 ರೂಪಾಯಿಗೆ ಒಂದು ತಾಲಿ ಮೊಸರು ಕೊಡ್ತಾನೆ ಭಾಳ ಆಗಾತ ನೋಡ್ರಿ ಮಾಸ್ತರ ಹೆಂಗ್ ಕೊಡ್ತಾರತ್ತೆ 10 ರೂಪಾಯಿ 10 ರೂಪಾಯಿಗೆ ಒಂದು ತಾಲಿ ನನಗೊಂದು ಈಟ್ ಸಮಸ್ಯೆ ಬಂದ ಹೇಗತ್ರಿ ಹೇಗಂದ್ರೆ ಈಗ ಒಮ್ಮೆ ಲೀಟರ್ ಅತ್ತಾಳ ಹೌದಾ ನನಗೂ ಬಂದೇ ಇತ್ತದ ಹೌದಿಲ್ಲ ಒಮ್ಮೆ ಮಾಪತ್ತಾಳ ಹೌದಿಲ್ಲ ಬರಬರಿ ಅಕ್ಕಿದೇನ ಹಳಿದು ಏನೋ ಹೊಸ ಅದು ಮಾಪ ಹಳಿದು ಹೊಸ ಮಾಪ ಸರಿಯಾಗಿ ಮಾತಾಡ್ರಿ ಅಲ್ವಾ ಒಮ್ಮೆ ಲೀಟರ್ ಅತ್ತಿ ಒಮ್ಮೆ ಮಾಪತ್ತಿ ಒಂದ್ ಕಾಲ್ ಐತಿ ನಿಂದೇನು ಹಳಿ ಮಾಪು ಏನು ಹೊಸ ಮಾಪು ಇಷ್ಟ ನೋಡು ನಾನು ವ್ಯಾಪಾರ ಮಾಡ್ಬೇಕಾದ್ರಿ ಹೌದು ವ್ಯಾಪಾರ ಮಾಡೋರ್ಗೆ ಎಲ್ಲ ಮಾಪು ಗೊತ್ತೇವ ಹಳಿದು ಗೊತ್ತ ಹೊಸದು ಹೌದಲ್ಲ ಯಾರು ಹೆಂಗ್ ಕೇಳ್ತಾರ ಹಂಗ ಕೊಡುದು ಹಳಿದಿತ್ತಾರ ರೊಕ್ಕ ಹೇಳ್ತಾರ ಇಲ್ಲ ಹಳಿ ಮಾಪು ಕೇಳಿ ಬೇಡ ಇನ್ನು ಮುಂದೆ ಕೇಳ ಇಲ್ಲವಾ ಇಲ್ಲ ಬೆಳ್ಳಿ ಹಾಕೊಡ್ತೀರಿ 500 ರೂಪಾಯಿ ಕೆಜಿ ಬೆಣ್ಣೆ ಕೊಡ್ತಾನೆ 500 ರೂಪಾಯಿ ಕೆಜಿ ದೊಡ್ಡ ವಾಕ್ಯ ಐತಿ ಗೌಳಿಗೆ ಅಲ್ಲ ನಮ್ಮ ಕಡೆ 800 ಕೊಟ್ರು ಚಲೋ ಬೆಣ್ಣೆ ಕೊಡಂಗಿಲ್ಲ ಒಳಗ ಹಿಟ್ಟು ಕುಡಿಸ್ತಾರ ಮೈದಾ ಹಿಟ್ಟು ಕುಡಿಸ್ತಾರ ಆದ್ರೂ ಚಲೋ ಬೆಣ್ಣೆ ತಂದನಂತಾಳ ಅಗದಿ ನೀವು ಎಷ್ಟಿದ್ರು ಎಲ್ಲಿ ಅಲ್ಲೇ ಗಡಿಗೆ ಇನ್ನು ಮುಂದೆ ಕೇಳ ಮಜ್ಜಿಗೆ ಹಾಕೊಡ್ತೀರಿ
ಹಾಲು ಮೊಸರು ಬೆನ್ನಿ ಇವನ್ನೆಲ್ಲ ವ್ಯವಹಾರ ಮಾಡ್ತಾ ಇದಾರೆ ಹಂಗ ನೋಡಿ ಅಜಮಾಸ್ ಕೊಡ್ತೀನಿ ನಿಮಗೆ ಯವ್ವಾ ಹಿಂಗ ಕುಡ್ಬ್ಯಾಡ್ಲಿ ಯಾಕೆ ಅಜಮಾಸ್ ಕುಡ್ಬಾರ್ದ ಯಾಕೆ ಕೊಡಬಾರ್ದು ಹಿಂಗ ಕೊಟ್ರ ಅಲ್ಲಿ ಬರ್ಬಟ್ ಒಳಗೆ ಬರ್ತಿ ಒಳಗೆ ಬರ್ತೀರಿ ಈಗ ಅಂದ್ರೆ ಇಲ್ಲಿ ವ್ಯಾಪಾರ ಬೇರೆ ಏನು ಇದು ಬಹಳ ಇದೆ ವ್ಯವಹಾರ ಬೇರೆ ಬೇರೆ ಏನದ ಅದು ಹೆಂಗದು ಅದ್ ಹೇಗೆ ಬಹಳ ಇದೆ ಹೆಂಗ ಅನ್ನಿ ಏನ ಚಲೋ ಗಿರಾಕಿ ಕರೆದು ವ್ಯಾಪಾರ ಮಾಡಿಸ್ಕೊಡವ ನೋಡಮ್ಮ ನಿನ್ನ ಹಾಲ ಹೈನ ವ್ಯಾಪಾರ ಮಾಡುವಂತ ಸ್ಥಳವಿದು ಅಲ್ಲ ಅಲ್ಲ ಇಲ್ಲಿ ವ್ಯಾಪಾರ ಆಗುದಿಲ್ಲ ಆಗುವಂತೆ ಇಲ್ಲ ನಿನ್ನ ಮ್ಯಾಲ ಮುಂದಿನ ಒಣಗಿ ಹೋಗಿ ಬಿಡು ಅಲ್ವಾ ಏಳುವರೆಗೆ ವ್ಯಾಪಾರ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನಿಲ್ಲಿಸ್ಕೊಂಡಿ ಹೌದು ಈಗ ನೀನು ವ್ಯಾಪಾರ ಇಲ್ಲಿ ಆಗುವಂತೆ ಇಲ್ಲ ಹೌದು ಹೊರಟು ಮುಂದಿನವ್ರು ಹೋಗ್ಬಿಡು ಹೌದು ತಪ್ಪಾಗುದಿಲ್ಲ ಏನ ಯಾರ ಕಡೆ ಆಗ್ತದ ನಿನ್ನ ಕಡೆ ಅಂದ್ರೆ ನನಗೇನ್ ಮಾಡ್ತೀರಿ ವ್ಯಾಪಾರ ಮಾಡಿಸ್ಲಿಲ್ಲಲ್ಲ ಚಲೋ ಗಿರಾಕಿ ಕಡೆ ವ್ಯಾಪಾರ ಮಾಡಿಸು ಚಲೋ ಗಿರಾಕಿ ಹೌದಾ ನೋಡಮ್ಮ ಇಲ್ಲಿ ವ್ಯಾಪಾರ ಆಗುದಿಲ್ಲ ಆಗುದ ಇಲ್ಲ ತಾನು ನೀಡದಿದ್ರೆ ಮುಂದಿನ ಒಣಿ ತೋರ್ಸಂದಾರೆ ಚಲೋ ನನಗ ಇಲ್ಲಿ ನಿಗಂಗಿಲ್ಲ ಬಾಯ್ ಅಲ್ಲಿ ಕಾಣಿಸ್ತದಲ್ಲ ಅದು ಯಾವರು ಆಲ ಮಿನಕ್ 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 ಕಾತಿಲ್ಲ ಅದಲ್ಲ ಅದೇ ಊರು ಅದೇ ಅಮ್ಮ ನಂದ ಗೋಕುಲ ಏನಮ್ಮ ಗೋಕುಲ ಹೌದು ಏನು ಚಂದದನ ಬಹಳ ಚಲೋ ಅದಮ್ಮ ಬಹಳ ಚಂದ ಕಾಣಿಸ್ತದ ಗೋಕುಲ ಅಂತ ಹೆಸರು ಯಾಕೆ ಬತ್ತು ದೋತಿ ಬಹಳ ಚಂದ ಹೊಳಿತದ ನೋಡಲ್ಲಿ ಹೌದು ಹೋಗ್ಲಿ ಬಿಡು ಗೋ ಅಂದರೆ ಆಕಳ ಆಕಳ ಕುಲ ಅಂದರೆ ಜಾತಿ ಹೌದ್ ಹೌದು ಅಲ್ಲಿ ಎಲ್ಲಾ ಜಾತಿ ಜನರು ಇದ್ದಾರೆ ಇರ್ಲಿ ಯಾರ್ಯಾರಿದ್ದಾರೆ ಅಲ್ಲಿ ದಾದಾವ್ ಜಾತಿ ಜನರಿದ್ದಾರೆ ದಾದಾವ್ ಇದ್ದಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವ್ ನಾಲ್ಕು ನಿಪ್ಪಕ್ಕಿನ ಯಾವ ಓಣಿಗೆ ಹೋದ್ರೆ ನಾನು ಹಾಲು ಮೊಸರು ವ್ಯಾಪಾರ ಆಗ್ತದಲ್ಲಿ ಇದ ಜಡ ಬರ್ತೈತಿ ನನಗೆ ಯಾಕೆ ಅಲ್ವಾ ನಿನ್ನ ಹಾಲ ನೀ ಮಾಡ್ಕೊಂಡ್ ಬರಕಿ ಮತ್ತ ನಿನಗ ಅಲ್ಲೇ ಹೋಗು ಇಲ್ಲೇ ಹೋಗು ಅಂದ್ರೆ ಒಂದಿಟ್ಟ ಬಿರಿ ಹಿಡಿತೈತಿ ತಪ್ಪು ತಪ್ಪು ಪೂರ ತಪ್ಪಾಗ್ತದ ಅಲ್ಲ ನೀ ಎಲ್ಲಿ ಹೋಗ್ಬೇಕತ್ ಮಾಡಿ ಹೇಳು ಅಲ್ಲಿಗೆ ನಾ ಕಳಿಸ್ಕೊಡ್ತೀನಿ ಈಗ ಏನು ನಾನು ಎಲ್ಲಿಗೆ ಹೋಗ್ತಿರ್ತೀನಿ ಅಲ್ಲಿ ನಾನು ಕಳಿಸ್ಕೊಡ್ತೀಯ ಹೌದು ನೋಡ್ದೂತೆ ನಾನು ಹೋಗಬೇಕಾದ್ರೆ ನಾ ಬ್ರಾಹ್ಮಣರು ಓಣಿಗೆ ಹೋಗಕ್ಕೆ ನೋಡಿ ಹೌದು ಒಳ್ಳೆ ಮೆತ್ತನೆ ಮೆತ್ತನೆ ಹಾಲು ಮೊಸರು ಊಟ ಮಾಡೋರು ಅಲ್ಲಿಗೆ ಹೋಗ್ತಾನ ಹೊಲ ಹೋಗ್ಲಿ ಹೋಗ್ಲಿ ಮನೆ ಹೋಗ್ಲಿ 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 ಹೈನಾ ಉಣ್ಣವ್ರ ಅವ್ರೇ ಬ್ರಾಹ್ಮಣ ಓಣಿಗೆ ಹೋಗಿ ಮಾಡ್ಕೊಂಡ್ ಬರು ಮಾರಿ ಐದು ಮಾರಿ ಬಾರ ಇಲ್ಲಿ ಏನಾಗ್ಯದ ಮಾರಿಗೆ ಅಲ್ಲ 3 ದಿವಸ ಆತ್ ನೀ ಹಿಂಗ ಕಾಣಕತ್ತಿ ನನಗೆ ಏನಾಗ್ಯದ ಮಾರಿಗೇನಾಗ್ಯದ ಹೆಚ್ಚಿಗೆ ಹೋಗೋ ಸೊಲ್ಯೂಷನ್ ಬಾಟ್ಲಿ ಆಗೈತಿ ನೀನು ಅಲ್ಲಿಗೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕಾದ್ರೆ ಒಳ್ಳೆ ಶಿಸ್ತ ಹೌದು ಶಿಸ್ತ ಅಂದ್ರೆ ಏನು ಶಿಸ್ತ ಅಂದ್ರೆ ಗೊತ್ತಿಲ್ಲವ ಶಿಸ್ತ ಅಂದ್ರೆ ಒಳ್ಳೆ ಮಸ್ತ್ ಅಂದ್ರೆ ಮಸ್ತ ಅಂದ್ರೆ ಒಳ್ಳೆ ಚಂದ ಅಂದ್ರೆ ಒಳ್ಳೆ ಡೌಲ್ ಅದು ಗೊತ್ತಿಲ್ಲ ಡೌಲ್ ಅಂದ್ರೂ ಗೊತ್ತಿಲ್ಲ ಹಾಗಾದ್ರೆ ಒಂದ್ ದಗದ ಮಾಡಿ ಏನ್ ಮಾಡುದು ನಿನಗೆ ಇಷ್ಟ ಹೇಳಿದ್ರು ತಿಳಿಲಿಲ್ಲ ಅಂದ್ರ ಈಗ ನೀ ಹುಟ್ಟಿಲ್ಲ ಈ ಪಿತಾಂಬರ ಅದನ್ನ ಇಟ್ಟು ಮತ್ತ ಹಿಡ್ಕೊಂಡ ಹೆಂಗ ಹೇಳ್ತಾರ ನಿನಗ ಬಾಯ್ ಅಲ್ಲಿಗೆ ಹೋಗು ಶೃಂಗಾರ ಹೌದು ನನಗ್ ಗುರ್ತದ ನಾ ಹೇಳ್ತೀನಿ ಕೇಳು ಸುಳ್ಳು ಹಾಕೊಂಡು ಕುಣಿಯಾಕತ್ತಿ ಆ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಭರ್ಜರಿ ಪಿತಾಂಬರ ಉಟ್ಟು ಭರ್ಜರಿ ಪಿತಾಂಬರವನ್ನು ಉಟ್ಟಿಕೊಂಡು ಕುಪ್ಪಸವನ್ನ ತೊಟ್ಟಿಕೊಂಡು ಮತ್ತಿಷ್ಟ ಆಭರಣ ಹಾಕಿಕೊಂಡು ಇವು ಸಾಲಲ್ವ ನೋಟ್ ಹಾಕೊಳ್ಳಕ್ಕೆ ಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಮ್ಮ ಈ ರೀತಿ ನೀನು ಹೋಗುದಾದರೆ ನಿನ್ನ ಹಾಲು ಮೊಸರು ಬೇಡ ನೀನು ಸಿಂಬಿ ಸಹಿತ ವ್ಯಾಪಾರ ಆಗ್ತದೆ ಆದ್ರೆ ಹೋಗುದು ಅಕ್ಕಿ ಬಲು ಜೋಟ್ ಯಾಕೆ ಅಲ್ಲಿ ಒಬ್ಬ ಕಾಡಿ ಬೇಡ ಇದ್ದಾನ ಯಾರವ್ರು ನಾವೊಮ್ಮೆ ಹಿಂದಕ್ಕೆ ಹೋಗಿದ್ನ ಅಲ್ಲಿ ಹೋಗಿದ್ಯಾ ವ್ಯಾಪಾರ ಮಾಡ್ಲಿಕ್ಕೆ ಹೋಗಿದ್ನಿ ಗಾಗ್ರಿ ಕಳ್ಕೊಂಡ್ ಸೀದಾ ಮನಿಗೆ ಬಂದಿದ್ದೆ ಗಗ್ರಿ ಕಳ್ಕೊಂಡ ಸೀದಾ ಮನಿಗೆ ಬಂದಿದ್ದೆ ಯಾಕ ಹಂಗಂಗ್ ಕಳ್ಕೊಂಡು ಬಂದ ಯಾರದಾರ ಅಲ್ಲಿ ಯಾರಿದ್ದಾರೆ ಕಾಡಿ ಬೇಡವನಿದ್ದಾನ ಯಾರವರು ಸುಂಕದ ಸುಬ್ಬಣ್ಣನ ಮಗ ರೂಪಾನ್ ಅಂತ ಹೇಳುವ ಬದಾನ ಪಾರ ಹಾನ ಏನ್ ಮಾಡ್ತಾನವ ಅವ ಸಿಕ್ಕವ್ರ ಸಿಲಂಗಡಿ ಆಡ್ತಾನ ಅಂದ್ರ ಏನ್ ಬೇಡ್ತಾನ ಅದನ್ನ ಪಟ್ಟ ಹೋಗ್ಬೇಕು ಸುಂಕ ಕೊಡ್ತಾನ ಬಿಡುವಂತ ಸುಂಕ ಕೊಡ್ತಾನ ಬಿಡಂಗಿಲ್ಲ ಅದಕ್ಕ ಸುಂಕದ ಸುಬ್ಬಣ್ಣನ ಮಗ ರುಬ್ಬಾನ್ ಅಂತ ಹೆಸರು ಬಂದತ್ತೆ ಅವ್ನು ಹೋಗ್ಲಿ ಬಿಡು ಅವ ಏನ್ ಬೇಡ್ತಾನ ಅವನ್ ಕೊಟ್ರ ನೀ ಅವನ ಬಾಯಿಗೆ ಬೆಣ್ಣೆ ಹೆಚ್ಚೆ ಹೋಗಿ ಬಿಡತ್ತನ್ನ ಹೌದು ಮತ್ತ ಬೇಕಾದದ್ದೇನು ಅವ್ನು ಬೇಕಾದ ಬೆಣ್ಣೆ ಹೌದಲ್ಲ ಆ ಬೆಣ್ಣೆ ಅವ್ನು ಕೊಟ್ಟು ಬರ್ತೀನಿ ನಾನು ಎಲ್ಲಿ ಬಿಡಮ್ಮ ಅಂದ ಮೇಲೆ ನಾನು ಹೋಗ್ತಾ ಇದ್ದೇನೆ ನಾವು ನೀವು ಕುಡಿಕೊಂಡು ಆ ಸ್ಥಾನಕ್ಕೆ ಹೋಗೋಣ ಭರ್ಜರಿ ಪಿತಾಂಬರ ಹುಟ್ಟಿಕೊಂಡು ಜೋಗಳ ಹರ್ತ ಹೋಗೋಣ ಹೌದು ನಡಿ